ಹಲೋ ಗೆಳೆಯರೇ, ನಮ್ಮ ಲಾಯಕ್ಸ್ ಪ್ರಸ್ತುತಪಡಿಸುತ್ತಿರುವ ಕನ್ನಡದಲ್ಲಿ ದ ಹಿಂದೂ ವಿಶ್ಲೇಷಣೆಗೆ ಸ್ವಾಗತ. ಇವತ್ತು ನಾವು ಜೂನ್ 12, 2023 ದಿನಪತ್ರಿಕೆಗಳಲ್ಲಿರ್ತಕ್ಕಂಥ ಇಂಪಾರ್ಟೆಂಟ್ ಆರ್ಟಿಕಲ್ಸ್ಗಳನ್ನು ನೋಡಲಿದ್ದೇವೆ. ಇವತ್ತಿನ ಸುದ್ದಿ ವಿಶ್ಲೇಷಣೆಯ ಮೊದಲನೇ ಆರ್ಟಿಕಲ್ ಯಾವ ರೀತಿಯಾಗಿದೆ, ನಾರ್ತ್ ಈಸ್ಟರ್ನಲ್ಲಿ ನಡೀತಾ ಇರುವಂಥ ಒಂದು ಟೆನ್ಷನ್ಗೆ ಸಂಬಂಧಪಟ್ಟಂತೆ ಎಡಿಟೋರಿಯಲ್ ಸೆಕ್ಷನಲ್ಲಿ ಒಂದು ಆರ್ಟಿಕಲನ್ನು ಕಾಣಬಹುದು. ಹಾಗೂ ಫ್ರಂಟ್ ಪೇಜಲ್ಲೂ ಸಹ ಕೂಕಿಗೆ ಸಂಬಂಧಪಟ್ಟಂತೆ ಇವರು ಪೀಸ್ ಪ್ಯಾನಲನ್ನು ಬೈಕಾಟ್ ಮಾಡಿದ್ದಾರೆ, ಇದನ್ನು ಸಪೋರ್ಟ್ ಮಾಡ್ತಾ ಇಲ್ಲ ಅನ್ನುವಂಥದ್ದಾಗಿಯೂ ಸಹ ಎಂಫಸಿಸ್ ಮಾಡ್ತಾ ಇದ್ದಾರೆ. ಈ ನಿಟ್ಟಿನಲ್ಲಿ ಎಕ್ಸಾಮಿನೇಷನ್ ಪರ್ಸ್ಪೆಕ್ಟಿವಲ್ಲಿ ಇವತ್ತು ನಾವು ಕನ್ಸಿಡರ್ ಮಾಡಬೇಕಾಗಿರುವಂತಹ ಇಂಪಾರ್ಟೆಂಟ್ ಆಸ್ಪೆಕ್ಟ್ ಅಂತಂದರೆ ಮಣಿಪುರ್ ಅಥವಾ ನಾರ್ತ್ ಈಸ್ಟರ್ನಲ್ಲಿ ಈ ಒಂದು ಕ್ಲಾಶಸ್ ಆಗಲಿಕ್ಕೆ ಕಾರಣಗಳು ಯಾವ ರೀತಿಯಾಗಿದೆ. ಸೊ ಇಲ್ಲಿರುವಂಥ ಕಮ್ಯುನಿಟಿ ಕ್ಲಾಶಸ್ಗಳ ಬಗ್ಗೆ ನಾವು ಮೇನ್ಸ್ ಪರ್ಸ್ಪೆಕ್ಟಿವಲ್ಲಿ ಕೆಲವೊಂದಿಷ್ಟು ಮಾಹಿತಿಯನ್ನು ಕನೆಕ್ಟ್ ಮಾಡ್ಕೊಳ್ಳಿಕ್ಕೆ ಟ್ರೈ ಮಾಡೋಣ. ಪ್ರಿಲಿಮ್ಸ್ ಲೆವೆಲಲ್ಲಿ ನಾವು ಕನ್ಸಿಡರ್ ಮಾಡೋದಾದರೆ ಟ್ರೈಬ್ಸ್ಗಳು ಯಾವುದು ನ್ಯೂಸಲ್ಲಿರುತ್ತೆ ಅದರ ಮೇಲೆ ಕ್ವಶನ್ಸ್ಗಳು ಬರೋಂಥ ಸಾಧ್ಯತೆ ಇರುತ್ತೆ. ಹಾಗೂ ಅವರ ಒಂದು ಡಿಮ್ಯಾಂಡ್ ಯಾವ ರೀತಿಯಾಗಿರುತ್ತೆ ಅನ್ನೋದು ಸಹ ನಮಗೆ ಪ್ರಿಲಿಮ್ಸ್ ಪರ್ಸ್ಪೆಕ್ಟಿವಲ್ಲಿ ಇಂಪಾರ್ಟೆಂಟ್ ಆಗುತ್ತೆ. ಒಂದು ಟ್ರೈಬ್ಸ್ ಬಗ್ಗೆ ನಾವು ತಿಳ್ಕೊಳ್ಳೋದಾದರೆ ನಾರ್ತ್ ಈಸ್ಟರ್ನಲ್ಲಿ ಕಂಡುಬರ್ತಕ್ಕಂಥ ಇಂಪಾರ್ಟೆಂಟ್ ಟ್ರೈಬಲ್ಲಿ ನಾವು ಇದನ್ನು ಕನೆಕ್ಟ್ ಮಾಡ್ಕೋಬೋದು. ಹಾಗೂ ಮೇನ್ಸ್ ಲೆವೆಲಲ್ಲಿ ನಾವು ಕನ್ಸಿಡರ್ ಮಾಡೋದಾದರೆ ಯಾವ ರೀತಿಯಾದಂಥ ಒಂದು ಎಥ್ನಿಕ್ ಟೆನ್ಷನ್ ಇದೆ. ಸೊ ಇಲ್ಲಿ ಗೌರ್ಮೆಂಟ್ಗಳು ಯಾವ ರೀತಿಯಾದಂಥ ಎಫರ್ಟ್ಸ್ಗಳನ್ನು ಹಾಕ್ತಾ ಇದೆ, ಸೆಂಟ್ರಲ್ ಗೌರ್ಮೆಂಟ್ ಒಂದು ಪರ್ಸ್ಪೆಕ್ಟಿವ್ ಆಗಿರ್ಬೋದು ಅಥವಾ ಸ್ಟೇಟ್ ಗೌರ್ಮೆಂಟ್ಗಳ ಒಂದು ಎಫರ್ಟ್ಸ್ ಆಗಿರ್ಬೋದು, ಹಿಸ್ಟಾರಿಕಲಿ ಯಾವ ರೀತಿಯಾದಂಥ ಕ್ಲಾಶಸ್ಗಳು ಸ್ಟಾರ್ಟ್ ಆಗಿದೆ ಅನ್ನೋದ್ರ ಬಗ್ಗೆ ನಾವು ಮೇನ್ಸ್ ಪರ್ಸ್ಪೆಕ್ಟಿವಲ್ಲಿ ತಿಳಿದುಕೊಳ್ಬೇಕಾಗತ್ತೆ. ಸೊ ಬೇಸಿಕಲಿ ಈ ಒಂದು ಆರ್ಟಿಕಲಿಂದ ನಾರ್ತ್ ಈಸ್ಟ್ ರೀಜನಲ್ಲಿ ಆಗುವಂಥ ಒಂದು ಟೆನ್ಷನನ್ನು ನಾವು ಕ್ಲಿಯರಾಗಿ ತಿಳ್ಕೊಳ್ಳೋಕ್ಕೆ ಟ್ರೈ ಮಾಡೋಣ. ಮೊದಲ ಹಂತದಲ್ಲಿ ಯಾವ ಟ್ರೈಬಲ್ ಕಮ್ಯುನಿಟೀಸ್ಗಳ ಮಧ್ಯೆ ಇವತ್ತು ಕ್ಲಾಶಸ್ಗಳು ನಡೀತಾ ಇದೆ, ಮೇಜರ್ ಕ್ಲಾಶಸ್ಗೆ ಕಾರಣವಾಗಿರ್ತಕ್ಕಂಥ ಗ್ರೂಪ್ಗಳಂತಂದರೆ ಮೀಟೀಸ್ ಹಾಗೂ ಕುಕೀಸ್. ರೀಸೆಂಟಾಗಿ ಹೈಕೋರ್ಟ್ ಕೊಟ್ಟಿರ್ತಕ್ಕಂಥ ಒಂದು ಆರ್ಡರ್ ಮೀಟೀಸ್ಗಳಿಗೆ ST ಸ್ಟೇಟಸನ್ನು ಕೊಡಬೇಕು ಅನ್ನುವಂಥ ಒಂದು ರೆಕಮೆಂಡೇಷನ್ ಏನಿದೆಯಲ್ಲ, ಇದೂ ಸಹ ಟೆನ್ಷನ್ ಕ್ರಿಯೇಟ್ ಆಗಿದೆ. ಸೊ ಇದರಿಂದ ಎಥ್ನಿಕ್ ವೈಲೆನ್ಸು ಸಹ ಇಂಟೆನ್ಸಿಫೈ ಆಗಿರೋದನ್ನು, ಇಲ್ಲಿರುವಂಥ ಸ್ಟೆಬಿಲಿಟಿಯೂ ಸಹ ಕಡಿಮೆ ಆಗಿದೆ, ಪೀಸ್ ಅಥವಾ ಶಾಂತಿಯತೆ ಮತ್ತು ಸ್ಟೆಬಿಲಿಟಿ ಕಡಿಮೆ ಆಗಿದೆ ಅನ್ನುವಂಥದ್ದನ್ನು ಇಲ್ಲಿ ನಾವು ಕಾಣಬಹುದು. ಇಲ್ಲಿ ಕಮ್ಯುನಿಟೀಸ್ಗಳ ಮಧ್ಯೆ ಟೆನ್ಷನ್ ಆಗಲಿಕ್ಕೆ ಕಾರಣ ಏನು, ಮೊದಲೇ ಹಂತದಲ್ಲಿ ನಾವು ಎಥ್ನಿಕ್ ಕ್ಲಾಶಸ್ ಅಂತ ಕನೆಕ್ಟ್ ಮಾಡ್ಬೋದು. ಎಥ್ನಿಕ್ ಕ್ಲಾಶಸ್ ಅಂತಂದರೆ ಇಲ್ಲಿರುವಂಥ ಕಮ್ಯುನಿಟೀಸ್ಗಳ ಮಧ್ಯೆ ಮೀಟೀಸ್ ಹಾಗೂ ಕುಕೀಸ್ಗಳ ಮಧ್ಯೆ ಹಿಸ್ಟಾರಿಕಲಿ ನಾವು ಕನ್ಸಿಡರ್ ಮಾಡಿದರೆ ಒಂದು ಲ್ಯಾಂಡ್ ಡಿಸ್ಪ್ಯೂಟ್ಸ್ಗೆ ಸಂಬಂಧಪಟ್ಟಂಥ ಆಗಿರ್ಬೋದು, ರಿಸೋರ್ಸಸ್ಗಳನ್ನು ಯೂಸ್ ಮಾಡುವಂಥ ಒಂದು ಕಾಂಪಿಟೇಷನ್ಸ್ಗಳಾಗಿರ್ಬೋದು. ಸೊ ಮ್ಯೂಚುವಲಿ ಟೆರಿಟರೀಸ್ಗಳನ್ನು ಯಾವ ರೀತಿಯಾಗಿ ಅವರು ಕ್ಲೇಮ್ ಮಾಡ್ತಾ ಇದ್ದಾರೆ, ಇದರಿಂದ ಎರಡು ಗ್ರೂಪ್ಗಳ ಮಧ್ಯೆ ಒಂದು ಟೆನ್ಷನ್ ಕ್ರಿಯೇಟ್ ಆಗಿದೆ. ಸೊ ಓನರ್ಶಿಪ್ಗೆ ಸಂಬಂಧಪಟ್ಟಂತೆ, ಸೊ ಸ್ಪೆಸಿಫಿಕಲಿ ಹೇಳೋದಾದರೆ ಎಥ್ನಿಕ್ ಕ್ಲಾಶಸ್ಗಳು ಯಾವ ರೀತಿಯಾಗಿ ಸ್ಟಾರ್ಟ್ ಆಗಿದೆ ಅಂತಂದರೆ ರಿಸೋರ್ಸ್ಗಳಿಗೆ ಸಂಬಂಧಪಟ್ಟಂಥ ಒಂದು ಕಾಂಪಿಟೇಷನ್. ಲ್ಯಾಂಡ್ ಓನರ್ಶಿಪ್ಗೆ ಸಂಬಂಧಪಟ್ಟಂತೆ ನಾವು ಸ್ಪೆಸಿಫಿಕಲಿ ಕನ್ಸಿಡರ್ ಮಾಡ್ಬೋದು. ಇಲ್ಲಿ ಪ್ರೈಮರಿಲಿ ಇಂಪಾಲ್ ವ್ಯಾಲಿಯಲ್ಲಿ ಲೊಕೇಟ್ ಆಗಿರುವಂತಹ ಮೀಟೀಸ್ ಕಮ್ಯುನಿಟೀಸ್ಗಳನ್ನು ಮತ್ತೆ ಬೇರೆ ಒಂದು ಏರಿಯಾಗೆ ರೀಲೊಕೇಟ್ ಮಾಡ್ತಕ್ಕಂಥ ಸಂದರ್ಭದಲ್ಲಿ, ಹಿಲ್ ಏರಿಯಾಗಳಿಗೆ ಲೊಕೇಟ್ ಮಾಡ್ತಕ್ಕಂಥ ಸಂದರ್ಭದಲ್ಲಿ, ವ್ಯಾಲಿಯಲ್ಲಿರ್ತಕ್ಕಂಥ ಮೀಟೀಸ್ ಕಮ್ಯುನಿಟೀಸ್ಗಳನ್ನು ಹಿಲ್ ಏರಿಯಾಗೆ ಶಿಫ್ಟ್ ಮಾಡುವಂಥ ಸಂದರ್ಭದಲ್ಲಿ ಅಲ್ಲಿ ಕಂಡು ಬರತಕ್ಕಂಥ ಕುಕೀಸ್ಗಳ ಮಧ್ಯೆ ಒಂದು ಕ್ಲಾಶಸ್ಗಳು ಕ್ರಿಯೇಟ್ ಆಗಿದೆ. ಸೊ ಇದರಿಂದಾಗಿಯೂ ಸಹ ಅಲ್ಲಿ ಕಾಂಪಿಟೇಷನ್ ಕ್ರಿಯೇಟ್ ಆಗಿದೆ. ಲ್ಯಾಂಡ್ ಓನರ್ಶಿಪ್ಗೆ ಸಂಬಂಧಪಟ್ಟಂತಹ ಕಾಂಪಿಟೇಷನ್ ಕ್ರಿಯೇಟ್ ಇರುವಂತಹ ನಿಟ್ಟಿನಲ್ಲಿ ಮೀಟೀಸ್ ಕಮ್ಯುನಿಟೀಸ್ಗಳ ಮಧ್ಯೆ ಮತ್ತು ಹಿಲ್ ಕಮ್ಯುನಿಟೀಸ್ಗಳ ಮಧ್ಯೆ ಒಂದು ಕ್ಲಾಶಸ್ಗಳು ಕ್ರಿಯೇಟ್ ಆಗಿದೆ. ಸೊ ಹಿಲ್ ರೀಜನಲ್ಲಿ ಇರುವಂಥವ್ರು ಯಾರು ಅಂದರೆ ನಾಗಾಸ್ ಮತ್ತು ಕುಕೀಸ್ಗಳು. ವ್ಯಾಲಿನಲ್ಲಿ ಕಂಡು ಬರ್ತವಂಥವ್ರು ಅಂದರೆ ಬೇಸಿಕಲಿ ಅಥವಾ ಒರಿಜಿನಲಿ ಲೊಕೇಟ್ ಆಗಿರೋದು ಮೀಟೀಸ್ಗಳು ವ್ಯಾಲಿ ಇರುವಂಥ ಏರಿಯಾದಲ್ಲಿ. ಸೊ ಇದರಿಂದ ಇವರನ್ನು ರೀಲೊಕೇಟ್ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಇವತ್ತೇನಾಗ್ತಾ ಇದೆ, ನಾಗಾಸ್, ಕುಕೀಸ್ ಮತ್ತು ಮೀಟೀಸ್ಗಳ ಮಧ್ಯೆ ಆಗುವಂಥ ಒಂದು ಕ್ಲಾಶಸ್ಗಳನ್ನು ನಾವು ಕಾಣುವಂಥದ್ದು. ಪೊಲಿಟಿಕಲ್ ರಿಪ್ರೆಸೆಂಟೇಷನ್ಗೆ ಸಂಬಂಧಪಟ್ಟಂತೆ ನೋಡಿದರೆ, ಸೊ ಇಲ್ಲಿ ಈ ಎರಡು ಕಮ್ಯುನಿಟೀಸ್ಗಳ ಮಧ್ಯೆನೂ ಸಹ ನಾವು ಪೊಲಿಟಿಕಲ್ ರಿಪ್ರೆಸೆಂಟೇಷನ್ ರಿಲೇಟೆಡ್ ಇರತಕ್ಕಂಥ ಇಶ್ಯೂಸ್, ಪೊಲಿಟಿಕಲ್ ರಿಪ್ರೆಸೆಂಟೇಷನಲ್ಲಿ ಡಿಸ್ಪ್ಯಾರಿಟಿ ಇರೋದ್ರಿಂದ, ಎರಡೂ ಕಮ್ಯುನಿಟಿಗೆ ಸಂಬಂಧಪಟ್ಟಂತೆ ಪ್ರಾಪರ್ ಆಗಿರುವಂಥ ರಿಪ್ರೆಸೆಂಟೇಷನ್ ಇಲ್ಲದೆ ಇರೋದ್ರಿಂದನೂ ಸಹ ಎರಡೂ ಕಮ್ಯುನಿಟೀಸ್ಗಳ ಮಧ್ಯೆ ಇವತ್ತು ಕ್ಲಾಶಸ್ಗಳು ಸ್ಟಾರ್ಟ್ ಆಗ್ತಾ ಇದೆ. ಇನ್ ಜನರಲಿ ಪೊಲಿಟಿಕಲ್ ರಿಪ್ರೆಸೆಂಟೇಷನ್ ಕನ್ಸರ್ನ್ ಆಗಿ ನಾವು ಕನ್ಸಿಡರ್ ಮಾಡಬಹುದು. ಇನ್ನು ಕಲ್ಚರಲ್ ಡಿಫರೆನ್ಸ್ ಅಂದರೆ ನಾವು ಮಣಿಪುರದಲ್ಲಿ ನೋಡ್ತಕ್ಕಂಥ ಒಂದು ಡೈವರ್ಸ್ ಕಮ್ಯುನಿಟೀಸನ್ನು ನೋಡಿದರೆ ಕಲ್ಚರಲ್ ಪ್ರಾಕ್ಟೀಸಸ್ಗಳು ಡಿಫ್ರೆಂಟ್ ಆಗಿರುತ್ತೆ, ಅವರ ಒಂದು ಲ್ಯಾಂಗ್ವೇಜ್ ಡಿಫ್ರೆನ್ಸ್ ಆಗಿರುತ್ತೆ, ಟ್ರೆಡಿಷನಲ್ ವ್ಯಾಲ್ಯೂ ಸಹ ಡಿಫ್ರೆನ್ಸ್ ಆಗಿರುತ್ತೆ, ಕಲ್ಚರಲ್ ಡೈವರ್ಸಿಟಿಯನ್ನು ನಾವು ಕಾಣ್ತಾ ಇರ್ತೀವಿ. ಸೊ ಇಲ್ಲಿ ಕಲ್ಚರಲ್ ಡಿಫ್ರೆನ್ಸು ಸಹ ಕೆಲವೊಂದಿಷ್ಟು ಮಿಸ್ಅಂಡರ್ಸ್ಟ್ಯಾಂಡಿಂಗನ್ನು ಅಥವಾ ಟೆನ್ಷನ್ಸನ್ನು ಕ್ರಿಯೇಟ್ ಮಾಡ್ತಾ ಇದೆ. ಯಾವ ರೀತಿಯಾಗಿ ಅವರ ಒಂದು ಪ್ರಾಕ್ಟೀಸಸ್ಗಳಿದ್ದಾವೆ, ರಿಲಿಜಿಯಸ್ ಬಿಲೀಫ್ಸ್ಗಳಲ್ಲಿ ಕೆಲವೊಂದಿಷ್ಟು ಡಿಫ್ರೆನ್ಸ್ ಇರೋದ್ರಿಂದ, ಇಲ್ಲಿ ಕಮ್ಯುನಿಟೀಸ್ಗಳು ತುಂಬ ಕ್ಲೋಸ್ ಆಗಿ ಇರೋದ್ರಿಂದ ಅವರ ಒಂದು ಬಿಲೀಫ್ ಸಿಸ್ಟಮ್ ಏನಿರುತ್ತಲ್ಲ ಅಥವಾ ಅವರ ಒಂದು ಕಸ್ಟಮ್ಸ್ ಯಾವ ರೀತಿಯಾಗಿರುತ್ತಲ್ಲ, ಇದರ ಮುಖಾಂತರನೂ ಸಹ ಅಲ್ಲಿ ಕಾನ್ಫ್ಲಿಕ್ಟ್ಗಳು ಕ್ರಿಯೇಟ್ ಆಗಿದೆ. ಕಮ್ಯುನಿಟೀಸ್ಗಳ ಮಧ್ಯೆ ಕೆಲವೊಂದಿಷ್ಟು ಡಿವಿಷನ್ಸ್ಗಳು ಕ್ರಿಯೇಟ್ ಆಗಿದೆ, ಇದರಿಂದ ನಾವು ಕಾನ್ಫ್ಲಿಕ್ಟ್ಗಳನ್ನು ಕಾಣುವಂಥದ್ದು. ಹಾಗೂ ಹಿಸ್ಟಾರಿಕಲ್ ಗ್ರೀವೆನ್ಸಸ್,
ಸಿ ಪಾಸ್ಟ್ ಟೈಮಲ್ಲಿ ಅವರ ಒಂದು ಸ್ಟ್ರಗಲ್ ಆಗಿರ್ಬೋದು ಅಥವಾ ಅಲ್ಲಿರ್ತಕ್ಕಂಥ ಕೆಲವೊಂದಿಷ್ಟು ಇನ್ಸರ್ಜೆಂಟ್ ಮೂಮೆಂಟ್ಸ್ಗಳನ್ನು ನಾವು ಕಾಣ್ತೇವೆ, ವೈಲೆನ್ಸ್ ಆ್ಯಕ್ಟಿವಿಟೀಸ್ಗಳನ್ನು ಕಾಣ್ತಾ ಇರ್ತೀವಿ. ಬ್ರಿಟಿಷರ ಸಂದರ್ಭದಲ್ಲಾಗಿರ್ಬೋದು ಅಥವಾ ಸ್ವಾತಂತ್ರ್ಯವನ್ನು ನಾವು ತೆಗೆದುಕೊಳ್ಳುವಂಥ ಸಂದರ್ಭದಲ್ಲಿ ಭಾರತಕ್ಕೆ ಇನ್ಕ್ಲೂಷನ್ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಅಲ್ಲಿರುವಂಥ ಕೆಲವೊಂದಿಷ್ಟು ಗ್ರೂಪ್ಗಳ ಕನ್ಸಿಡ್ರೇಷನ್ ಆಗಿರ್ಬೋದು. ಸೊ ಇವನ್ನೆಲ್ಲ ನಾವು ಕನ್ಸಿಡರ್ ಮಾಡಿದರೆ ಇವು ಕಂಟಿನ್ಯೂ ಆಗ್ತಾ ಇದೆ. ಪಾಸ್ಟ್ ಕಂಡೀಷನಲ್ಲಿ ಆಗಿರ್ತಕ್ಕಂತಹ ಸಿಚುವೇಶನ್ಸ್ಗಳಾಗಿರ್ಬೋದು ಅಥವಾ ರಿಯಾಕ್ಷನ್ಸ್ಗಳಾಗಿರ್ಬೋದು ಇವತ್ತು ಪ್ರೆಸೆಂಟ್ ಸಿಚುವೇಷನಲ್ಲಿ ಇಲ್ಲಿರುವಂತಹ ಕಮ್ಯುನಿಟೀಸ್ಗಳ ಮೇಲೆ ಇಂಪ್ಯಾಕ್ಟನ್ನು ಮಾಡ್ತಾ ಇದೆ. ಸೊ ಸ್ಟಿಲ್ ಇಲ್ಲಿ ಕೆಲವೊಂದಿಷ್ಟು ಅನ್ಸರ್ಟನಿಟೀಸ್ ಕಂಟಿನ್ಯೂ ಆಗ್ತಾ ಇದೆ ಅನ್ನುವಂಥದ್ದಾಗಿ ನಾವು ಹಿಸ್ಟಾರಿಕಲ್ ಪರ್ಸ್ಪೆಕ್ಟಿವಲ್ಲಿ ಕನೆಕ್ಟ್ ಮಾಡ್ಬೋದು. ಹಾಗೂ ಸೋಷೋ ಎಕನಾಮಿಕ್ ಡಿಸ್ಪ್ಯಾರಿಟೀಸ್, ಇಲ್ಲಿರುವಂತಹ ಡಿಫ್ರೆಂಟ್ ಕಮ್ಯುನಿಟೀಸ್ಗಳ ಮಧ್ಯೆ ಯಾವ ರೀತಿಯಾಗಿ ಅವ್ರಿಗೆ ಎಜುಕೇಷನ್ ಎಕ್ಸೆಸಿಬಲ್ ಇದೆ, ಹೆಲ್ತ್ ಕೇರ್ ಯಾವ ರೀತಿಯಾಗಿ ಎಕ್ಸೆಸಿಬಲ್ ಇದೆ, ಅವರ ಒಂದು ಎಕನಾಮಿಕ್ ಅಪಾರ್ಚುನಿಟೀಸ್ಗಳು ಯಾವ ರೀತಿಯಾಗಿದೆ. ಸೊ ಇಲ್ಲಿ ಎಲ್ಲ ಇಂಬ್ಯಾಲೆನ್ಸ್ ಆಗ್ತಾ ಇರೋದ್ರಿಂದನೂ ಸಹ ಟೆನ್ಷನ್ಗಳು ಕ್ರಿಯೇಟ್ ಆಗಿದೆ. ಈ ಕಮ್ಯುನಿಟೀಸ್ಗಳ ಮಧ್ಯೆ ಇವತ್ತು ಇನ್ಇಕ್ವಾಲಿಟೀಸ್ಗಳು ಕ್ರಿಯೇಟ್ ಆಗಿರೋದ್ರಿಂದ, ಅಸಮಾನತೆ ಇರೋದ್ರಿಂದನೂ ಸಹ ಅಲ್ಲಿ ಡೆವಲಪ್ಮೆಂಟಲ್ ಆಸ್ಪೆಕ್ಟನ್ನು ನಾವು ಕಾಣ್ತಾ ಇಲ್ಲ. ಮಣಿಪುರ್ ಇವತ್ತು ಭಾರತಕ್ಕೆ ಇಂಟಿಗ್ರೇಟ್ ಆಗಿರುವಂಥ ಇಯರ್ ಅಂದರೆ 1949. ಈ ಸಂದರ್ಭದಲ್ಲಿ ನಾವು ಕೆಲವೊಂದಿಷ್ಟು ಎಫರ್ಟ್ಸನ್ನು ಹಾಕಿದ್ದೀವಿ, ಕೆಲವೊಂದಿಷ್ಟು ಆಪರೇಷನ್ಸ್ಗಳನ್ನು ಕಂಡಕ್ಟ್ ಮಾಡುವಂಥ ಸಿಚುವೇಶನ್ಸ್ಗಳಾಗಿರ್ಬೋದು, ಪೀಸ್ ಟಾಕ್ಗಳಾಗಿರ್ಬೋದು, ಸೊ ಮಿಲಿಟರಿ ರಿಲೇಟೆಡ್ ಇರ್ತಕ್ಕಂಥ ಒಂದು ನೆಗೋಸಿಯೇಷನ್ಸ್ಗಳಾಗಿರ್ಬೋದು, ಪೊಲಿಟಿಕಲ್ ನೆಗೋಷಿಯೇಷನ್ಸ್ಗಳಿಗೂ ಸಹ ಮುಂದಾಗಿದ್ದಾವೆ. ಸಾಕಷ್ಟು ಕಮ್ಯುನಿಕೇಷನ್ಸ್ಗಳನ್ನು ಮಾಡೋದ್ರ ಮುಖಾಂತರ ಭಾರತಕ್ಕೆ ಇಂಟಿಗ್ರೇಟ್ ಆಗಿರೋದನ್ನು ನಾವು ಕಾಣ್ಬೋದಲ್ವಾ. ಸೊ ಮಣಿಪುರ್ ಇಂಟಿಗ್ರೇಟ್ ಮಾಡಿರೋದು 1949ನಲ್ಲಿ. ಈ ಸಂದರ್ಭದಲ್ಲಿ ಆಗಿರುವಂಥ ಒಂದು ಕ್ಲಾಶಸ್ಗಳು ಇವಾಗ ಕಂಟಿನ್ಯೂಷನ್ ಆಗ್ತಾ ಇದೆ ಅನ್ನುವಂಥದ್ದನ್ನು ನಾವಿಲ್ಲಿ ಕಾಣ್ಬೋದು. ಇಲ್ಲಿ ಸ್ಪೆಸಿಫಿಕಲಿ ಇರೋದು ಲ್ಯಾಂಡ್ ಓನರ್ಶಿಪ್ಗೆ ಸಂಬಂಧಪಟ್ಟಂಥ ಇಶ್ಯೂಸ್ಗಳಾಗಿರ್ಬೋದು ಹಾಗೂ ರಿಲಿಜಿಯಸ್ ಮತ್ತು ಐಡೆಂಟಿಟಿ ಇಶ್ಯೂಸ್ಗಳನ್ನು ಸಹ ನಾವಿಲ್ಲಿ ಕಾಣ್ತಾ ಇದ್ದೀವಿ. ಮೀಟೀಸ್ ಕಮ್ಯುನಿಟೀಸ್ಗಳು ಏನಿದಾರಲ್ಲ ಇವರು ಪ್ರೈಮರಿಲಿ ವೈಷ್ಣವ್ ಹಿಂದೂಗೆ ಬಿಲಾಂಗ್ ಆಗ್ತಾರೆ. ಓಕೆ, ಸೊ ಈ ಒಂದು ಹಿಂದೂ ಐಡೆಂಟಿಟಿಗೆ ಸಂಬಂಧಪಟ್ಟಂತಹ ಒಂದು ಕ್ಲಾಶಸ್ಗಳನ್ನು ನಾವಿಲ್ಲಿ ಕಾಣುವಂಥದ್ದು. ಹಾಗೂ ಪ್ಯಾರಲಲ್ಲಿ ನಾವು ಕೆಲವೊಂದಿಷ್ಟು ಇನ್ಸರ್ಜೆಂಟ್ ಮೂಮೆಂಟ್ಸ್ಗಳನ್ನು ಇಲ್ಲಿ ಕಾಣ್ತಾ ಇದ್ದೀವಿ. ಸೊ ಮಣಿಪುರದಲ್ಲಿ ಕೆಲವೊಂದಿಷ್ಟು ಇನ್ಸರ್ಜೆಂಟ್ ಮೂಮೆಂಟ್ಸ್ ಅಂದರೆ ಪೀಪಲ್ಸ್ ಲಿಬರೇಷನ್ ಆರ್ಮಿ ಆಗಿರ್ಬೋದು. ಸೊ ಇವರ ಒಂದು ಕನ್ಸಿಡ್ರೇಷನ್ ಯಾವ ರೀತಿ ಆಗಿದೆ, ಅಲ್ಲಿ ಪೊಲಿಟಿಕಲ್ ಆಸ್ಪಿರೇಷನ್ಸನ್ನು ಅವರು ಯಾವ ರೀತಿಯಾಗಿ ಅಡ್ರೆಸ್ ಮಾಡ್ತಾ ಬರ್ತಾ ಇದ್ದಾರೆ, ಅಥವಾ ಸಪ್ರೇಟ್ ಆಗಿರುವಂಥ ಒಂದು ಕುಕಿ ಲ್ಯಾಂಡ್ ಬೇಕು ಅನ್ನುವಂಥ ಒಂದು ಫೈಟ್ ಆಗಿರ್ಬೋದು. ಸೊ ಆಥರ್ ಅವರ ಕನ್ಸರ್ನ್ ಏನಂತಂದರೆ ನಾರ್ತ್ ಈಸ್ಟರ್ನ್ ರೀಜನಲ್ಲಿ ನಾವು ಇವಾಗ ಸೀರಿಯಸ್ ವೈಲೆನ್ಸನ್ನು ಕಾಣ್ತಾ ಇದ್ದೀವಿ. ಸಾಕಷ್ಟು ವರ್ಷಗಳಿಂದ ಸರ್ಕಾರ ಹಾಕ್ತಕ್ಕಂಥ ಎಫರ್ಟ್ಸ್ಗಳು ಸಹ ಇವತ್ತು ಎಫೆಕ್ಟಿವ್ನೆಸ್ಸನ್ನು ತೋರಿಸ್ತಾ ಇಲ್ಲ. ಈ ಒಂದು ವೊಲಟೈಲ್ ರೀಜನಲ್ಲಿ ಅಥವಾ ಇಲ್ಲಿರುವಂಥ ಒಂದು ವೈಲೆನ್ಸನ್ನು ನಾವು ಕಡಿಮೆ ಮಾಡಬೇಕು, ಸ್ಟೆಬಿಲಿಟಿಯನ್ನು ಸಹ ಈ ಒಂದು ರೀಜನಲ್ಲಿ ನಾವು ತರಬೇಕು ಅಂತಂದರೆ ಇನೋವೇಟಿವ್ ಆಗಿ ಥಿಂಕ್ ಮಾಡಬೇಕು. ಇಲ್ಲಿರುವಂಥ ಒಂದು ಡಿಮ್ಯಾಂಡನ್ನು ನಾವು ಯಾವ ರೀತಿಯಾಗಿ ಫುಲ್ಫಿಲ್ ಮಾಡಬೇಕು ಅಂತ, ಈ ಒಂದು ಕಲ್ಚರಲ್ ಹಾಗೂ ಸೋಷಿಯಲಾಜಿಕಲ್ ಫಿನಾಮಿನಾ ಯಾವ ರೀತಿಯಾಗಿ ಟ್ರಿಗರ್ ಮಾಡ್ತಾ ಇದೆಯಲ್ಲ ಇದನ್ನು ನಾವು ಕನ್ಸಿಡರ್ ಮಾಡ್ತಾ ಕೆಲವೊಂದಿಷ್ಟು ಅಡ್ಜಸ್ಟ್ಮೆಂಟನ್ನು ಮಾಡಬೇಕು. ಅಲ್ಲಿರುವಂಥ ಒಂದು ಡಿಮ್ಯಾಂಡ್ಗಳನ್ನು ಯಾವ ರೀತಿಯಾಗಿ ಫುಲ್ಫಿಲ್ ಮಾಡಬೇಕು. ಜೊತೆಗೆ ನಾವು ಮಾರಲ್ ಆಸ್ಪೆಕ್ಟನ್ನು ಸಹ ಕನ್ಸಿಡರ್ ಮಾಡೋದ್ರ ಮುಖಾಂತರ ಟ್ರೈಬಲ್ ಕಮ್ಯುನಿಟೀಸ್ಗೆ ಬೇಕಾಗ್ತಕ್ಕಂಥ ಒಂದು ರಿಕ್ವೈರ್ಮೆಂಟ್ಸನ್ನು ನಾವು ಫುಲ್ಫಿಲ್ ಮಾಡಬೇಕು ಅನ್ನುವಂಥದ್ದಾಗಿ ಹೇಳ್ತಾ ಇದ್ದಾರೆ. ಇಲ್ಲಿ ಕೆಲವೊಂದಿಷ್ಟು ನಾವು ಸೊಲ್ಯೂಷನ್ಸನ್ನು ಇಮಿಡಿಯೇಟಾಗಿ ತೆಗೆದುಕೊಳ್ಳಿಕ್ಕೆ ಆಗೋದಿಲ್ಲ. ಯಾಕೆಂದರೆ ಈ ಒಂದು ಸಿಚುವೇಶನ್ಸನ್ನು ನೋಡಿದರೆ ಸೆಂಟ್ರಿಫ್ಯೂಗಲ್ ಟೆಂಡೆನ್ಸೀಸ್ಗಳು ಸಾಕಷ್ಟು ಆಗಿದೆ. ಹಾಗಾಗಿ ಇಲ್ಲಿರುವಂಥ ಒಂದು ಪ್ರಾಬ್ಲಮನ್ನು ರಿಸಾಲ್ವ್ ಮಾಡಲಿಕ್ಕೆ ಸರ್ಕಾರ ಸೆಕ್ಯೂರಿಟಿ ಕನ್ಸರ್ನನ್ನು ಇಟ್ಟುಕೊಂಡು ಜೊತೆಗೆ ಅಲ್ಲಿರ್ತಕ್ಕಂಥ ಕಮ್ಯುನಿಟೀಸ್ಗಳ ಒಂದು ಆಸ್ಪಿರೇಷನ್ನು ಸಹ ಫುಲ್ಫಿಲ್ ಮಾಡುವಂಥ ಡಿಸಿಷನನ್ನು ತೆಗೆದುಕೊಳ್ಬೇಕು. ಇಲ್ಲಿ ಪ್ರೆಸೆಂಟ್ ಕಂಡೀಷನಲ್ಲಿ ಡೆಲ್ಲಿ ನ್ಯೂಟ್ರಲ್ ಸಿಚುವೇಶನ್ಸನ್ನು ತೋರಿಸ್ತಾ ಇದೆ. ಈ ಒಂದು ಕಾನ್ಫ್ಲಿಕ್ಟ್ಗೆ ಸರಿಯಾದಂತಹ ಒಂದು ಜಸ್ಟಿಸನ್ನು ಪ್ರೊವೈಡ್ ಮಾಡ್ತಾ ಇಲ್ಲ ಅನ್ನುವಂಥ ಒಂದು ಕನ್ಸಿಡ್ರೇಷನನ್ನು ಸಹ ನಾವಿಲ್ಲಿ ಕಾಣ್ಬೋದು. ಸೊ ಎಕ್ಸಾಮಿನೇಷನ್ ಪರ್ಸ್ಪೆಕ್ಟಿವಲ್ಲಿ ನಾರ್ತ್ ಈಸ್ಟ್ ರೀಜನಲ್ಲಿ ಅದರಲ್ಲೂ ಪ್ರೆಸೆಂಟ್ ಕಂಡೀಷನಲ್ಲಿ ಮಣಿಪುರ್ಗೆ ಸಂಬಂಧಪಟ್ಟಂಥ ಒಂದು ಕ್ಲಾಶಸನ್ನು ಮೇನ್ಸ್ ಆಸ್ಪೆಕ್ಟಲ್ಲೂ ಸಹ ನಾವು ಕನ್ಸಿಡರ್ ಮಾಡ್ಬೋದು. ಇಷ್ಟು ಪಾಯಿಂಟ್ಸ್ಗಳನ್ನು ಈ ಒಂದು ಆರ್ಟಿಕಲ್ಗೆ ಸಂಬಂಧಪಟ್ಟಂತೆ ನಾವು ಕನೆಕ್ಟ್ ಮಾಡ್ಕೋಬೋದು. ಇನ್ನು ಮುಂದಿನ ಆರ್ಟಿಕಲ್ ಯಾವ ರೀತಿ ಆಗಿದೆ ಅಂದರೆ ಅಡೋಲ್ಸ್ ಆ್ಯಂಡ್ ಗರ್ಲ್ ರಿಲೇಟೆಡ್ ಇರುವಂಥ ಒಂದು ಇಶ್ಯೂಸನ್ನು ಇಲ್ಲಿ ಅಡ್ರೆಸ್ ಮಾಡಲಿಕ್ಕೆ ಟ್ರೈ ಮಾಡಿದ್ದಾರೆ. ನ್ಯೂಟ್ರಿಷನನ್ನು ನಾವು ಪ್ರೊವೈಡ್ ಮಾಡೋದ್ರ ಮುಖಾಂತರ ನಾವು ಹೇಗೆ ಪೊಟೆನ್ಷಿಯಲ್ ಆಗಿರುವಂತಹ ಒಂದು ಗ್ರೋತನ್ನು ಕಾಣ್ಬೋದು, ಗ್ರೋತ್ಗೆ ಇದು ಯಾವ ರೀತಿಯಾಗಿ ಕನೆಕ್ಟ್ ಆಗಿದೆ, ಯಾವ ರೀತಿಯಾದ ಇಶ್ಯೂಸ್ಗಳನ್ನು ಅಡ್ರೆಸ್ ಮಾಡಬೇಕು ಹಾಗೂ ಕೆಲವೊಂದಿಷ್ಟು ರಿಪೋರ್ಟ್ಗಳನ್ನು ಸಹ ನಾವಿಲ್ಲಿ ಕಾಣುವಂಥದ್ದು. ಮೊದಲ ಹಂತದಲ್ಲಿ ಈ ಒಂದು ಆರ್ಟಿಕಲ್ನ ಹೈಲೈಟ್ಸ್ ಏನಂತಂದರೆ ಅಡೋಲ್ಸ್ ಆ್ಯಂಡ್ ಗರ್ಲ್ಸ್ಗೆ ಸಂಬಂಧಪಟ್ಟಂಥ ಒಂದು ನ್ಯೂಟ್ರಿಷನ್ ಡೆಫಿಷಿಯನ್ಸಿ, ಸೊ ಅವರು ಫೇಸ್ ಮಾಡ್ತಕ್ಕಂಥ ಪ್ರಾಬ್ಲಮ್ಸ್ಗಳು ಯಾವ ರೀತಿಯಾಗಿದೆ ಅನ್ನೋದ್ರ ಬಗ್ಗೆ ಇಲ್ಲಿ ಹೇಳ್ತಾ ಇದ್ದಾರೆ. ಈ ಒಂದು ಆರ್ಟಿಕಲನ್ನು ನಾವು GS ಪೇಪರ್ 2 ನಡಿನಲ್ಲಿ ಹೆಲ್ತ್ ರಿಲೇಟೆಡ್ ಇರತಕ್ಕಂಥ ಇಶ್ಯೂಸ್ಗಳಾಗಿರ್ಬೋದು ಅಥವಾ ಸೋಷಿಯಲ್ ಜಸ್ಟಿಸ್ನಲ್ಲಿ ಸ್ಪೆಸಿಫಿಕಲಿ ವಲ್ನರಬಲ್ ಸೆಕ್ಷನ್ಗೆ ಸಂಬಂಧಪಟ್ಟಂತೆ ಕನೆಕ್ಟ್ ಮಾಡ್ಕೋಬೋದು. ಇಲ್ಲಿ ಮೊದಲನೇದಾಗಿ ಅಡೋಲ್ಸ್ ಆ್ಯಂಡ್ ಗರ್ಲ್ಸ್ಗೆ ಸಂಬಂಧಪಟ್ಟಂಥ ಇಶ್ಯೂಸ್ ಯಾವ ರೀತಿಯಾಗಿದೆ ಅಂದರೆ, ಸೊ ಇವ್ರಿಗೆ ನಾವು ನ್ಯೂಟ್ರಿಷನನ್ನು
ಪ್ರಾಪರ್ ಆಗಿರುವಂಥ ಒಂದು ಸಮಯದಲ್ಲಿ ಪ್ರೊವೈಡ್ ಮಾಡಲಿಲ್ಲ ಅಂತಂದರೆ ನಾವು ಗ್ರೋತ್ಗೆ ಸಂಬಂಧಪಟ್ಟಂಥ ಒಂದು ಅಪಾರ್ಚುನಿಟಿಯನ್ನು ಮಿಸ್ ಮಾಡ್ಕೋತಾ ಇದ್ದೀವಿ. ಅವರ ಒಂದು ಕಾಗ್ನಿಟಿವ್ ಡೆವಲಪ್ಮೆಂಟ್ ಏನಿದೆಯಲ್ಲ, ಪ್ರಾಪರ್ ಆಗಿರುವಂಥ ಒಂದು ನ್ಯೂಟ್ರಿಷನನ್ನು ಪ್ರೊವೈಡ್ ಮಾಡೋದ್ರಿಂದ ಆಗುತ್ತೆ. ನ್ಯೂಟ್ರಿಷನ್ ಡೆಫಿಷಿಯನ್ಸಿ ಇದ್ದರೆ ಡೆವಲಪ್ಮೆಂಟಲ್ ಸ್ಟೇಜಲ್ಲಿ ಮಕ್ಕಳಿಗೆ ಬೇಕಾಗಿರುವಂಥ ಒಂದು ಅವಶ್ಯಕತೆ ಫುಲ್ಫಿಲ್ ಆಗಲಿಲ್ಲ ಅಂತಂದರೆ ಅವರ ಒಂದು ಡೆವಲಪ್ಮೆಂಟ್ ಸರಿಯಾಗಿ ಆಗೋದಿಲ್ಲ, ಕಾಗ್ನಿಟಿವ್ ಎಬಿಲಿಟೀಸ್ಗಳು ಸರಿಯಾಗಿ ಬೆಳೆಯೋದಿಲ್ಲ ಅಥವಾ ಅನಾಲಿಟಿಕಲ್ ಎಬಿಲಿಟೀಸ್ಗಳು ಬೆಳೆಯೋದಿಲ್ಲ. ಇದರಿಂದ ವುಮೆನ್ಸ್ ಲೇಬರ್ ಫೋರ್ಸ್ ಪಾರ್ಟಿಸಿಪೇಷನ್ ತುಂಬ ಡೌನ್ ಆಗೋದನ್ನು ಕಾಣ್ಬೋದು. ಸೊ ಇದರಿಂದ ಅಡೋಲ್ಸೆಂಟ್ ಹೆಲ್ತ್ನ ಕನ್ಸಿಡರೇಷನ್ ಮಾಡೋದು ತುಂಬ ಸಿಗ್ನಿಫಿಕೆಂಟ್ ಅನ್ನುವಂಥದ್ದಾಗಿ ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ಅಡೋಲ್ಸೆಂಟ್ ಗರ್ಲ್ಸ್ಗೆ ನಾವು ಪ್ರಾಪರ್ ಆಗಿರ್ತಕ್ಕಂಥ ಒಂದು ನ್ಯೂಟ್ರಿಷನನ್ನು ಇವತ್ತು ಪ್ರೊವೈಡ್ ಮಾಡೋದ್ರಿಂದ ಅವರ ಒಂದು ಲೇಬರ್ ಫೋರ್ಸ್ ಪಾರ್ಟಿಸಿಪೇಷನ್ ಹೆಚ್ಚಾಗುತ್ತೆ. ಲೇಬರ್ ಫೋರ್ಸ್ ಪಾರ್ಟಿಸಿಪೇಷನ್ ಇವತ್ತು ಹೆಚ್ಚಾಗುತ್ತೆ ಅಂತಂದರೆ ನಾವು ಗ್ರೋತನ್ನು ಕಾಣ್ತಾ ಇದ್ದೀವಿ ಅನ್ನುವಂಥ ಒಂದು ಕನೆಕ್ಟಿವಿಟಿ. ಇಲ್ಲಿ ಕೆಲವೊಂದಿಷ್ಟು ರಿಪೋರ್ಟನ್ನು ಕನ್ಸಿಡರ್ ಮಾಡೋದಾದರೆ ಮೊದಲೇದಾಗಿ ಇಲ್ಲಿ ಅಂಡರ್ ನ್ಯೂಟ್ರಿಷನ್ ಹಾಗೂ ಎನಿಮಿಕ್ ಕಂಡೀಷನ್ಸನ್ನು ಹೋಗಲಾಡಿಸಬೇಕು. ಹಾಗೂ ಮೆನಿಸ್ಟ್ರೇಷನ್ಗೆ ಸಂಬಂಧಪಟ್ಟಂಥ ಕೆಲವೊಂದಿಷ್ಟು ಇಶ್ಯೂಸ್ಗಳಿರ್ತವೆ. ಸೊ ಇವುಗಳನ್ನು ಹೋಗಲಾಡಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ನಾವು ನ್ಯೂಟ್ರಿಷನನ್ನು ಯಾವ ರೀತಿಯಾಗಿ ಪ್ರೊವೈಡ್ ಮಾಡಬೇಕು. ಪ್ರೆಸೆಂಟ್ ಕಂಡೀಷನಲ್ಲಿ ನ್ಯಾಷನಲ್ ಫ್ಯಾಮಿಲಿ ಹೆಲ್ತ್ ಸರ್ವೆ 5 ಹೇಳೋ ಪ್ರಕಾರ ಸರಿಸುಮಾರು 59.1% ಅಡೋಲ್ಸೆಂಟ್ ಗರ್ಲಲ್ಲಿ ನಾವು ಎನಿಮಿಕ್ ಕಂಡೀಷನ್ಸನ್ನು ಕಾಣ್ತಾ ಇದ್ದೀವಿ. ಸೊ ಎನಿಮಿಯಾ ಇಷ್ಟೊಂದು ಇರೋದ್ರಿಂದ ಎನಿಮಿಕ್ ಕಂಡೀಷನ್ಸ್ ಯಾವ ರೀತಿಯಾಗಿ ಬರುತ್ತೆ, ಇದರಿಂದ ವೀಕ್ನೆಸ್ ಕ್ರಿಯೇಟ್ ಆಗುತ್ತೆ. ಐರನ್ ಡೆಫಿಷಿಯನ್ಸಿ ಇರೋದ್ರಿಂದ ನ್ಯೂಟ್ರಿಷನನ್ನು ನಾವು ಇಲ್ಲಿ ಪ್ರೊವೈಡ್ ಮಾಡಬೇಕು ಅನ್ನುವಂಥದ್ದಾಗಲಿ. ಹಾಗೂ ನ್ಯಾಷನಲ್ ಫ್ಯಾಮಿಲಿ ಹೆಲ್ತ್ ಸರ್ವೆ 4 ಕೆಲವೊಂದಿಷ್ಟು ರಿಪೋರ್ಟನ್ನು ಕನ್ಸಿಡರ್ ಮಾಡೋದಾದರೆ ಶಾಲೆಗೆ ಹೋಗ್ತಕ್ಕಂಥ ಹೆಣ್ಣು ಮಕ್ಕಳಲ್ಲಿ ಅಂಡರ್ ವೇಟ್ ಇರುವಂಥ ಸಿಚುವೇಶನ್ಸ್ಗಳಾಗಿರ್ಬೋದು. ಇದಕ್ಕೆ ಕಾರಣ ಅಂತಂದರೆ ಕೆಲವೊಂದಿಷ್ಟು ಎನ್ವಿರಾನ್ಮೆಂಟಲ್ ಫ್ಯಾಕ್ಟರ್ಸನ್ನು ನಾವು ಕನ್ಸಿಡರ್ ಮಾಡೋದಾದರೆ ಕಲ್ಚರಲ್ ನಾರ್ಮ್ಸ್ ಅಂತ ನೋಡ್ಬೋದಾ. ಹಾಗೂ ಜೆಂಡರ್ ನ್ಯೂಟ್ರಲ್ ಎನ್ವಿರಾನ್ಮೆಂಟನ್ನು ನಾವು ಹೆಚ್ಚು ಹೌಸ್ ಹೋಲ್ಡ್ಗಳಲ್ಲಿ ಇವತ್ತು ಕಾಣ್ತಾ ಇಲ್ಲ. ಸಾಕಷ್ಟು ಮನೆಗಳಲ್ಲಿ ಇವತ್ತು ಗಂಡು ಮಕ್ಕಳಿಗೆ ಹೆಚ್ಚಿನ ಪ್ರಿಫರೆನ್ಸನ್ನು ಕೊಡ್ತಾರೆ, ಅವರ ಒಂದು ನ್ಯೂಟ್ರಿಷನ್ಗೆ ಸಂಬಂಧಪಟ್ಟಂಥ ಹೆಚ್ಚು ಕನ್ಸರ್ನನ್ನು ವ್ಯಕ್ತಪಡಿಸ್ತಾರೆ. ಆದರೆ ಹೆಣ್ಣು ಮಕ್ಕಳಿಗೆ ಸಂಬಂಧಪಟ್ಟಂಥ ಒಂದು ನ್ಯೂಟ್ರಿಷನ್ ಕಂಡೀಷನನ್ನು ನಾವು ರೀಚ್ ಮಾಡೋದರಲ್ಲಿ ಫೇಲ್ ಆಗ್ತಾ ಇದ್ದೀವಿ ಅಂತ ಕೆಲವೊಂದಿಷ್ಟು ಕಸ್ಟಮ್ ಅಥವಾ ನಾರ್ಮ್ಸನ್ನು ನಾವಿಲ್ಲಿ ಕನ್ಸಿಡರ್ ಮಾಡ್ಬೋದು. ಹಾಗೂ ಇವತ್ತು ಕಾಗ್ನಿಟಿವ್ ಇಂಪೇರ್ಮೆಂಟ್ ಹೆಣ್ಣು ಮಕ್ಕಳಲ್ಲಿ ಆಗಲಿಕ್ಕೆ ಕಾರಣ ಅಥವಾ ಅಕಾಡೆಮಿಕ್ ಪರ್ಫಾರ್ಮೆನ್ಸ್ ಡೌನ್ ಆಗಲಿಕ್ಕೆ ಕಾರಣ ಯಾವ ರೀತಿಯಾಗಿದೆ ಅಂತಂದರೆ ಈ ಒಂದು ಇಂಬ್ಯಾಲೆನ್ಸ್ಡ್ ಅಥವಾ ಇನ್ಸಫಿಷಿಯೆಂಟ್ ಆಗಿರ್ತಕ್ಕಂಥ ನ್ಯೂಟ್ರಿಷನ್ ಇಂಟೇಕ್. ಸೊ ಹೆಣ್ಣು ಮಕ್ಕಳಿಗೆ ಇವತ್ತು ನಾವು ಪ್ರಾಪರ್ ಆಗಿರ್ತಕ್ಕಂಥ ಒಂದು ನ್ಯೂಟ್ರಿಷನನ್ನು ಕೊಟ್ಟರೆ ಅವರ ಒಂದು ಎಜುಕೇಷ್ನಲ್ ಅಚೀವ್ಮೆಂಟ್ ಏನಿರುತ್ತಲ್ಲ, ಅವರು ಯಾವ ರೀತಿಯಾಗಿ ಇವತ್ತು ಶೈಕ್ಷಣಿಕವಾಗಿ ಮುಂದುವರಿತಾರಲ್ಲ ಅದರ ಆಧಾರದ ಮೇಲೆ ಜಾಬ್ಸ್ಗಳನ್ನು ತೆಗೆದುಕೊಳ್ಬೋದು, ಆರ್ಥಿಕವಾಗಿ ಅವರು ಸಬಲರಾಗ್ಬೋದು, ಸೆಲ್ಫ್ ಸಫಿಷಿಯನ್ಸಿಯನ್ನು ಅವರು ಹೊಂದಬಹುದು ಅನ್ನುವಂಥ ಒಂದು ಕನ್ಸಿಡ್ರೇಷನನ್ನು ಮಾಡ್ಬೋದು. ಅಂಡರ್ ನರಿಶ್ಮೆಂಟ್ ಸಿಚುವೇಶನ್ ಇರೋದ್ರಿಂದ ನಾವು ಸಾಕಷ್ಟು ಕ್ರೋನಿಕ್ ಡಿಸೀಸಸ್ಗಳನ್ನು ಕಾಣ್ಬೋದು. ಕ್ರೋನಿಕ್ ಡಿಸೀಸಸ್ಗಳಿಂದಾಗುವಂಥ ಒಂದು ರಿಸ್ಕನ್ನು ಸಹ ಕಾಣಬಹುದು. ಪ್ರೆಗ್ನೆನ್ಸಿ ಕಾಂಪ್ಲಿಕೇಶನ್ಸನ್ನು ಹೆಣ್ಣು ಮಕ್ಕಳಲ್ಲಿ ಕಾಣುವಂಥ ಒಂದು ಸಾಧ್ಯತೆ ಇರುತ್ತೆ. ಸೊ ಇದರಿಂದ ನಾವು ಹೆಲ್ತ್ ಕೇರ್ಗೆ ಸಂಬಂಧಪಟ್ಟಂಥ ಬರ್ಡನನ್ನು ಸಹ ಕಾಣ್ಬೋದಲ್ಲ ಫ್ಯೂಚರ್ ಡೇಸಲ್ಲಿ. ಸೊ ಫ್ಯಾಮಿಲೀಸ್ಗಳ ಮೇಲೆ ಇವತ್ತು ಹೆಲ್ತ್ ಕೇರ್ಗೆ ಸಂಬಂಧಪಟ್ಟಂತಹ ಬರ್ಡನನ್ನು ಕಾಣ್ತಾ ಇದ್ದೀವಿ. ಇದರಿಂದ ನಾವು ಇನಿಷಿಯಲ್ ಸ್ಟೇಜಲ್ಲೇ ನಾವು ನ್ಯೂಟ್ರಿಷನನ್ನು ಪ್ರೊವೈಡ್ ಮಾಡೋದ್ರ ಮುಖಾಂತರ ಮುಂದಿನ ದಿನಗಳಲ್ಲಿ ಆಗ್ತಕ್ಕಂಥ ಕಾಂಪ್ಲಿಕೇಶನ್ಸನ್ನು ನಾವು ತಡೆಗಟ್ಟಬಹುದು. ಸರ್ಕಾರ ಇವತ್ತು ಗುಡ್ ನ್ಯೂಟ್ರಿಷನನ್ನು ಪ್ರೊವೈಡ್ ಮಾಡೋದ್ರ ಮುಖಾಂತರ ಪ್ರಾಪರ್ ಆಗಿರುವಂಥ ಒಂದು ಲೈಫ್ ಸೈಕಲ್ ಅಪ್ರೋಚನ್ನು ತರೋದ್ರ ಮುಖಾಂತರ ಇಲ್ಲಿ ಮಹಿಳೆಯರನ್ನು ನಾವು ಎಂಪವರ್ ಮಾಡಿದರೆ ಅವರ ಒಂದು ಪವರ್ಟಿ ಸ್ಟೇಜ್ ಏನಿರುತ್ತಲ್ಲ ಅದು ಸಹ ಕಡಿಮೆ ಆಗುತ್ತೆ. ಹಾಗೂ ಪವರ್ಟಿ ಕಡಿಮೆ ಇದೆ ಅಂತಂದರೆ ಹೆಲ್ದಿ ಲೈಫ್ ಸ್ಟೈಲನ್ನು ಹೊಂದ್ಬೋದು, ಪ್ರಾಪರ್ ಆಗಿರುವಂಥ ನ್ಯೂಟ್ರಿಷನನ್ನು ತೆಗೆದುಕೊಳ್ಬೋದು, ಹೆಲ್ದಿ ಬೇಬೀಸ್ಗಳಿಗೆ ಅವರು ಬರ್ತನ್ನು ಕೊಡ್ಬೋದು, ಫ್ಯಾಮಿಲಿ ಕಂಡೀಷನ್ಸು ಸುಧಾರಿಸುತ್ತೆ, ಹೆಲ್ತ್ ಕೇರು ಸಹ ಪ್ರಾಪರಾಗಿ ಸುಧಾರಿಸುತ್ತೆ ಅನ್ನುವಂಥದ್ದಾಗಲಿ. ಎಕನಾಮಿಕ್ ಕಂಡೀಷನ್ಸ್ ಇಂಪ್ರೂವ್ ಆಗಿರೋದ್ರಿಂದ ನಾವು ಪ್ಯಾರಲಿ ಎಕನಾಮಿಕ್ ಗ್ರೋತನ್ನು ಕಾಣ್ತಾ ಇದ್ದೀವಿ, ನೇಷನ್ಗೆ ಸಂಬಂಧಪಟ್ಟಂಥ ಒಂದು ಕಾಂಟ್ರಿಬ್ಯೂಷನ್ನು ಕಾಣ್ತಾ ಇದ್ದೀವಿ. ಜೊತೆಗೆ ಮಹಿಳೆಯರಿಗೆ ಸಂಬಂಧಿಸಿದಂಥ ಒಂದು ಹೆಲ್ತ್ ಕೇರನ್ನು ಸಹ ನಾವು ಇಂಪ್ರೂವೈಸ್ ಮಾಡ್ದಂಗೆ ಆಗುತ್ತೆ ಅಂತ. ಹಾಗೂ ಅಡೋಲ್ಸೆಂಟ್ ಗರ್ಲ್ಸ್ಗೆ ಸಂಬಂಧಪಟ್ಟಂತಹ ಸ್ಕೀಮ್ ಅಂತಂದರೆ ಸ್ಕೀಮ್ ಫಾರ್ ಅಡೋಲ್ಸೆಂಟ್ ಗರ್ಲ್ಸ್. ಈ ಒಂದು ಸ್ಕೀಮನ್ನು ಸೆಂಟ್ರಲ್ ಗೌರ್ಮೆಂಟ್ ತಂದಿರುವಂತಹ ಪೋಷಣ್ ಅಭಿಯಾನದಲ್ಲಿ ಮರ್ಜ್ ಮಾಡೋದ್ರ ಮುಖಾಂತರ ಪೋಷಣ್ ಅಭಿಯಾನದಲ್ಲಿ ನಾವು ಹೋಲಿಸ್ಟಿಕ್ ಆಗಿರ್ತಕ್ಕಂಥ ಒಂದು ನ್ಯೂಟ್ರಿಷನನ್ನು ಪ್ರೊವೈಡ್ ಮಾಡಬೇಕು ಅಂತ. ಸೊ ಹೋಲಿಸ್ಟಿಕ್ ನ್ಯೂಟ್ರಿಷನ್ ಪ್ರೋಗ್ರಾಮ್ ಅಂತ ನಾವು ಏನು ಪೋಷಣ್ ಅಂತ ಕರಿತೀವಲ್ಲ, ಈ ಒಂದು ಪ್ರೋಗ್ರಾಮ್ ನಡಿನಲ್ಲಿ ನಾವು ಅಡೋಲ್ಸೆಂಟ್ ಗರ್ಲ್ಸ್ಗೂ ಸಹ ಫೋಕಸ್ ಮಾಡೋದಾಗಲಿ, ಸ್ಪೆಸಿಫಿಕಲಿ ಇಲ್ಲಿ ನಾವು ಇಂಪ್ಲಿಮೆಂಟೇಷನ್ ಅನ್ನು ಎಫೆಕ್ಟಿವ್ ಆಗಿ ಮಾಡಬೇಕು ಅನ್ನುವಂಥ ಒಂದು ಕನ್ಸಿಡ್ರೇಷನ್. ಜೊತೆಗೆ ಕೆಲವೊಂದಿಷ್ಟು ಅಡೋಲ್ಸೆಂಟ್ ಟಾರ್ಗೆಟ್ ಮಾಡಿರ್ತಕ್ಕಂಥ ಸ್ಕೀಮ್ಸ್ಗಳಂತಂದರೆ ರಾಷ್ಟ್ರೀಯ ಕಿಶೋರ್ ಸ್ವಾಸ್ಥ್ಯ ಕಾರ್ಯಕ್ರಮ ಅನ್ನುವಂಥದ್ದಾಗಲಿ. ಸೊ ಇಲ್ಲಿ ನ್ಯೂಟ್ರಿಷನ್ಗೆ ಸಂಬಂಧಪಟ್ಟಂಥ ಒಂದು ಎಜುಕೇಷನ್ಸನ್ನು ಪ್ರೊವೈಡ್ ಮಾಡ್ತಾ ಇದ್ದಾರೆ, ಅವೇರ್ನೆಸ್ಸನ್ನು ತರ್ತಾ ಇದ್ದಾರೆ. ಸೊ ಇಲ್ಲಿರುವಂಥ ಕನ್ಸರ್ನ್ ಅಂತಂದರೆ ನಾವು ಪ್ರಾಪರ್ ಆಗಿರುವಂಥ ಹೆಲ್ತ್ ಕೇರ್ ವರ್ಕರ್ಸನ್ನು ಟ್ರೈನ್ ಮಾಡಬೇಕು. ಇದರಿಂದ ಈ ಎಲ್ಲ ಪ್ರೋಗ್ರಾಮ್ಸ್ಗಳ ಒಂದು ಆಸ್ಪೆಕ್ಟ್ಸನ್ನು ಈಸಿಯಾಗಿ ಇಂಪ್ಲಿಮೆಂಟೇಷನ್ ಮಾಡಲಿಕ್ಕೆ ಸಾಧ್ಯತೆ ಇರುತ್ತೆ. ಮಾನಿಟರಿಂಗ್ ಸಿಸ್ಟಮ್ ಯಾವ ರೀತಿಯಾಗಿರುತ್ತೆ, ಈ ಸ್ಕೀಮ್ ಯಾವ ರೀತಿಯಾಗಿ ವರ್ಕ್ ಆಗ್ತಾ ಇದೆ. ಸೊ ಇಲ್ಲಿ ನಾವು ಟ್ರೈನ್ಡ್ ಆಗಿರ್ತಕ್ಕಂಥ ಹೆಲ್ತ್ ವರ್ಕರ್ಸ್ಗಳನ್ನು ಮೊದಲು ಸೆಟಪ್ ಮಾಡಬೇಕಾಗುತ್ತೆ.
ಇದರಿಂದ ಪ್ರೋಗ್ರಾಮ್ಸ್ಗಳು ಆಟೋಮೆಟಿಕಲಿ ಇಂಪ್ಲಿಮೆಂಟ್ ಆಗುತ್ತೆ, ಆಟೋಮೆಟಿಕಲಿ ಮಾನಿಟರ್ ಆಗುತ್ತೆ. ಇದರಿಂದ ನಾವು ಹೆಚ್ಚು ಬೆನಿಫಿಟನ್ನು ಪಡೆದುಕೊಳ್ಬೋದು. ಸೊ ಈ ಒಂದು ಆರ್ಟಿಕಲ್ನ ಕನ್ಸಿಡರೇಷನ್ ಇಷ್ಟೇ. ಇಲ್ಲಿ ಅಡೋಲ್ಸೆಂಟ್ ಗರ್ಲ್ಗೆ ಬೇಕಾಗ್ತಕ್ಕಂಥ ಒಂದು ನ್ಯೂಟ್ರಿಷನನ್ನು ಪ್ರೊವೈಡ್ ಮಾಡೋದಾದರೆ ಓವರಾಲ್ ಆಗಿ ಅವರ ಒಂದು ಮೆಂಟಲ್ ಹೆಲ್ತನ್ನು ನಾವು ಪ್ರೊವೈಡ್ ಮಾಡ್ಬೋದು, ಫಿಸಿಕಲ್ ವೆಲ್ಬೀಯಿಂಗ್ಸನ್ನು ಸಹ ಎನ್ಶೋರ್ ಮಾಡ್ಬೋದು, ಅವರ ಒಂದು ಪ್ರೊಡಕ್ಟಿವಿಟಿಯನ್ನು ಸಹ ಎನ್ಶೋರ್ ಮಾಡ್ಬೋದು. ಸೊ ಪ್ರತಿಯೊಬ್ಬ ಮಹಿಳೆಯೂ ಸಹ ಫುಲ್ ಪೊಟೆನ್ಷಿಯಲನ್ನು ರೀಚ್ ಮಾಡಬೇಕು ಅಂತಂದರೆ ನಾವು ಪ್ರಾಪರ್ ಆಗಿರುವಂಥ ಸ್ಟೆಪ್ಸನ್ನು ತೆಗೆದುಕೊಳ್ಬೇಕು. ಇದರಿಂದ ಹೆಲ್ದಿಯರ್ ಹಾಗೂ ಸ್ಟ್ರಾಂಗರ್ ಭಾರತವನ್ನು ನಾವು ಪಡೆದುಕೊಳ್ಬೋದು ಅನ್ನುವಂಥದ್ದಾಗಿ ಆಥರ್ ಅವರು ಕನ್ಕ್ಲೂಷನ್ನ ಇಲ್ಲಿ ಕೊಟ್ಟಿದ್ದಾರೆ. ಎಕ್ಸಾಮಿನೇಷನ್ ಪರ್ಸ್ಪೆಕ್ಟಿವಲ್ಲಿ ಮೇನ್ಸಲ್ಲಿ ಇಲ್ಲಿರುವಂಥ ಡೈಮೆನ್ಷನ್ಸ್ಗಳನ್ನು ನಾವು ಈಸಿಯಾಗಿ ಕನ್ಸಿಡರ್ ಮಾಡಬಹುದು. ಇನ್ನು ಮುಂದಿನ ಆರ್ಟಿಕಲ್ ಯಾವ ರೀತಿ ಆಗಿದೆ, ಗವರ್ನರ್ಸ್ ಕೆನ್ ನಾಟ್ ಇಂಡೆಫಿನೆಟ್ಲಿ ಹೋಲ್ಡ್ ಬ್ಯಾಕ್ ಬಿಲ್ಸ್. ಈ ಒಂದು ಆರ್ಟಿಕಲನ್ನು ನಾವು ಸಿಲೆಬಸ್ಸಲ್ಲಿ GS ಪೇಪರ್ 2 ನಡಿನಲ್ಲಿ ಪಾಲಿಟಿ ಆ್ಯಂಡ್ ಗವರ್ನೆನ್ಸ್ ಸೆಕ್ಷನಲ್ಲಿ ಕನೆಕ್ಟ್ ಮಾಡ್ಬೋದು. ರೀಸೆಂಟಾಗಿ ಗವರ್ನರ್ ಹಾಗೂ ಚೀಫ್ ಮಿನಿಸ್ಟರ್ ಮಧ್ಯೆ ನಡೀತಾ ಇರುವಂಥ ಕೆಲವೊಂದಿಷ್ಟು ಕಾನ್ಫ್ಲಿಕ್ಟ್ಸನ್ನು ನೋಡಿದರೆ, ಅದರಲ್ಲೂ ಬಿಲ್ಲನ್ನು ಪಾಸ್ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಇವರಿಗೆ ಇರುವಂಥ ಒಂದು ಡಿಸ್ಕ್ರಿಷನರಿ ಪವರ್ ಆಗಿರ್ಬೋದು, ಹಾಗೂ ಈ ಒಂದು ಡಿಸ್ಕ್ರಿಷನರಿ ಪವರ್ಸ್ಗಳನ್ನು ಗವರ್ನರ್ ಅವರು ಯಾವ ರೀತಿಯಾಗಿ ಮಿಸ್ಯೂಸನ್ನು ಮಾಡ್ಕೋತಾ ಇದ್ದಾರೆ, ಇಲ್ಲಿ ಡೆಮೊಕ್ರೆಟಿಕ್ ಪ್ರಿನ್ಸಿಪಲ್ಸ್ಗಳನ್ನು ವಯಲೇಷನ್ ಮಾಡ್ತಾ ಇದ್ದಾರೆ ಅನ್ನುವಂಥ ಒಂದು ಕನ್ಸಿಡರೇಷನನ್ನು ಇಲ್ಲಿ ಎಂಫಸಿಸ್ ಮಾಡ್ತಾ ಇದ್ದಾರೆ. ಈ ಒಂದು ವಿಷಯಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಚರ್ಚೆಯನ್ನು ನಾವು ಮಾಡಿದ್ದೀವಿ. ಅಗೇನ್ ಒಂದು ಸರ್ತಿ ಇಶ್ಯೂ ಯಾವ ರೀತಿಯಾಗಿದೆ ಅಂತ ನಾವು ಕನ್ಸಿಡರ್ ಮಾಡ್ತಾ ಹೋದರೆ, ಮುಖ್ಯಮಂತ್ರಿಗಳು ಹಾಗೂ ರಾಜ್ಯಪಾಲರ ಮಧ್ಯೆ ಇರತಕ್ಕಂಥ ಮೇಜರ್ ಕಾನ್ಫ್ಲಿಕ್ಟ್ ಯಾವ ರೀತಿಯಾಗಿದೆ ಅಂದರೆ, ಇವತ್ತು ಸ್ಟೇಟ್ ಲೆಜಿಸ್ಲೇಚರಿಂದ ಪಾಸ್ ಆಗಿರ್ತಕ್ಕಂಥ ಒಂದು ಬಿಲ್ಲನ್ನು ಗವರ್ನರ್ ಅವರು ಪಾಸ್ ಮಾಡಲಿಕ್ಕೆ ಆಗ್ತಾ ಇಲ್ಲ. ಗವರ್ನರ್ ಅವರು ಏನು ಮಾಡ್ತಾ ಇದ್ದಾರೆ, ವಿತ್ ಹೋಲ್ಡ್ ಮಾಡ್ತಾ ಇದ್ದಾರೆ, ಅಸೆಂಟನ್ನು ಕೊಡಲಿಕ್ಕೆ ಡಿಲೇ ಮಾಡ್ತಾ ಇದ್ದಾರೆ. ಇದರಿಂದಾಗಿ CM ಹಾಗೂ ಗವರ್ನರ್ ಮಧ್ಯೆ ಕಾನ್ಫ್ಲಿಕ್ಟ್ ಕ್ರಿಯೇಟ್ ಆಗಿದೆ. ಆಡಳಿತ ವ್ಯವಸ್ಥೆಯಲ್ಲಿ ಇವತ್ತು ತೊಂದರೆಗಳಾಗ್ತಾ ಇದೆ. ಜನರಿಗೂ ಸಹ ಇವತ್ತು ಎಲೆಕ್ಟೆಡ್ ರಿಪ್ರೆಸೆಂಟೇಷನ್ ಮೇಲೆ ಟ್ರಸ್ಟ್ ಇಲ್ಲ ಅನ್ನುವಂಥ ಒಂದು ಸಿಚುವೇಶನ್ಸ್ ಕ್ರಿಯೇಟ್ ಆಗ್ತಾ ಇದೆ. ನಮ್ಮ ಒಂದು ಪಾರ್ಲಿಮೆಂಟರಿ ಡೆಮೋಕ್ರಸಿ ಒಂದು ಸಿಸ್ಟಮ್ ಏನಿರುತ್ತಲ್ಲ, ಇದು ಬ್ರೇಕ್ ಡೌನ್ ಆಗ್ತಾ ಇದೆ ಅನ್ನುವಂಥದ್ದಾಗಿ ಕಾಣ್ಬೋದು. ಸೊ ಸ್ಟೇಟ್ ಲೆಜಿಸ್ಲೇಚರಲ್ಲಿರ್ತಕ್ಕಂಥ ಮಷಿನರೀಸ್ ಅಂತಂದರೆ ಗವರ್ನರ್ ಅವರು ಇದ್ದಾರೆ, ಹಾಗೂ ಲೆಜಿಸ್ಲೇಟಿವ್ ಅಸೆಂಬ್ಲಿಯನ್ನು ಕಾಣ್ತಾ ಇದ್ದೀವಿ. ಲೆಜಿಸ್ಲೇಟಿವ್ ಕೌನ್ಸಿಲ್ ಅನ್ನುವಂಥದ್ದು ಸಹ ಕೆಲವೊಂದಿಷ್ಟು ಸ್ಟೇಟ್ಸ್ಗಳಲ್ಲಿ ಕಂಡು ಬರುತ್ತೆ. ಯಾವ್ಯಾವ ಸ್ಟೇಟ್ಸ್ಗಳಲ್ಲಿ ನಾವು ಲೆಜಿಸ್ಲೇಟಿವ್ ಕೌನ್ಸಿಲನ್ನು ಕಾಣ್ತಾ ಇದ್ದೀವಿ ಅಂತ ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ. ಇಲ್ಲಿ ಲೆಜಿಸ್ಲೇಟಿವ್ ಅಸೆಂಬ್ಲಿ ಆಗಿರ್ಬೋದು, ಕೌನ್ಸಿಲ್ ಡಿಸೈಡ್ ಆದಮೇಲೆ ಏನು ಬಿಲ್ಲನ್ನು ಕಳಿಸುತ್ತಲ್ಲ, ಇದನ್ನು ಗವರ್ನರ್ ಅವರು ಅಸೆಂಟ್ ಕೊಟ್ಟಾದಮೇಲೆ ಮಾತ್ರ ಏನಾಗುತ್ತೆ, ಲಾ ಆಗಿ ಕನ್ವರ್ಟ್ ಆಗುತ್ತೆ ಅಲ್ವಾ. ಸೊ ಇಲ್ಲಿ ಲಾಗೆ ಕನ್ವರ್ಟ್ ಆಗಲಿಕ್ಕೆ ಗವರ್ನರ್ ಅವರು ರೆಸ್ಟ್ರಿಕ್ಷನ್ಸನ್ನು ಹಾಕ್ತಾ ಇದ್ದಾರೆ ಅನ್ನುವಂಥದ್ದು. ಕೆಲವೊಂದಿಷ್ಟು ಕೇಸ್ ಏನು ಹೇಳುತ್ತೆ ಅಂದರೆ, ಇಲ್ಲಿ ಆರ್ಟಿಕಲ್ 163 ಎಂಫಸಿಸ್ ಮಾಡಿದ್ದಾರೆ. ಆರ್ಟಿಕಲ್ 163 ಸಬ್ ಕ್ಲಾಸ್ 2 ನಡಿನಲ್ಲಿ ಹೇಳೋ ಪ್ರಕಾರ ಗವರ್ನರ್ ಅವರಿಗೆ ಕೆಲವೊಂದಿಷ್ಟು ಡಿಸ್ಕ್ರಿಷನರಿ ಪವರ್ಗಳಿರುತ್ತೆ. ಈ ಒಂದು ಡಿಸ್ಕ್ರಿಷನರಿ ಪವರನ್ನು ನಾವು ಯಾವುದೇ ರೀತಿಯಾಗಿ ಚಾಲೆಂಜನ್ನು ಮಾಡುವಂತಿಲ್ಲ. ಇದು ಸಂವಿಧಾನದಲ್ಲಿ ಮೆನ್ಷನ್ ಮಾಡಿರೋ ಪ್ರಕಾರ. ಸುಪ್ರೀಂ ಕೋರ್ಟ್ನ ಒಂದು ಜಡ್ಜ್ಮೆಂಟ್ 1974 ಒಂದು ವರ್ಡಿಕ್ಟ್ ಏನು ಹೇಳುತ್ತೆ, ಶಮ್ಶೇರ್ ಸಿಂಗ್ ವರ್ಸಸ್ ಸ್ಟೇಟ್ ಆಫ್ ಪಂಜಾಬ್. ಸೊ ಈ ಒಂದು ಕೇಸ್ ನಡಿನಲ್ಲಿ ನಾವು ಈ ಡಿಸ್ಕ್ರಿಷನರಿ ಪವರ್ಗೆ ಸಂಬಂಧಪಟ್ಟಂತೆ ಪ್ರೆಸಿಡೆಂಟ್ ಹಾಗೂ ಗವರ್ನರ್ಗೆ ಏನು ಡಿಸ್ಕ್ರಿಷನರಿ ಪವರ್ ಇರುತ್ತಲ್ಲ, ಇಲ್ಲಿ ಯಾವುದೇ ರೀತಿಯಾಗಿ ನಾವು ಮಿನಿಸ್ಟರ್ನ ಕನ್ಸಿಡರೇಷನ್ ಮಾಡದೆ ಡಿಸಿಷನ್ನ ತೆಗೆದುಕೊಂಡ್ರೆ ಅದನ್ನು ಡಿಸ್ಕ್ರಿಷನರಿ ಪವರ್ ಅಂತ ಕರಿತಾ ಇದ್ದೀವಲ್ವಾ. ಸಂವಿಧಾನದಲ್ಲಿ ಮೆನ್ಷನ್ ಮಾಡಿರ್ತಕ್ಕಂಥ ಸಿಚುವೇಶನ್ಸ್ಗಳಲ್ಲಿ ಮಾತ್ರ ಅವರು ಡಿಸ್ಕ್ರಿಷನರಿ ಪವರನ್ನು ತೆಗೆದುಕೊಳ್ಬೋದು ಅಂತ ಈ ಕೇಸ್ ಎಂಫಸಿಸ್ ಮಾಡ್ತಾ ಇದೆ. ಇವತ್ತು ಗವರ್ನರ್ ಹಾಗೂ ಪ್ರೆಸಿಡೆಂಟ್ ಅವರಿಗೆ ಡಿಸ್ಕ್ರಿಷನರಿ ಪವರ್ ಇದೆ. ಅವರು ಸಂವಿಧಾನಾತ್ಮಕವಾಗಿ ಮಾತ್ರ ಆ ಒಂದು ಡಿಸ್ಕ್ರಿಷನರಿ ಪವರನ್ನು ಯೂಸ್ ಮಾಡ್ಕೋಬೇಕು, ಅನ್ನೆಸೆಸರಿ ಸಿಚುವೇಶನ್ಸಲ್ಲಿ ಮಾಡುವಂತಿಲ್ಲ. ಸೊ ಇಲ್ಲಿ ಸರ್ಕಾರದ ಒಂದು ಅಡ್ಮಿನಿಸ್ಟ್ರೇಷನಲ್ಲಿ ಡಿಸ್ಟರ್ಬೆನ್ಸನ್ನು ಕ್ರಿಯೇಟ್ ಮಾಡ್ತಕ್ಕಂಥ ಸಿಚುವೇಶನ್ಸ್ಗಳಿದ್ದಾವೆ. ಬಿಲ್ಲನ್ನೇ ಪಾಸ್ ಮಾಡ್ತಾ ಇಲ್ಲ. ಸೊ ಇದರಿಂದ ಬಿಲ್ಲನ್ನು ಯಾವ ಸಂದರ್ಭದಲ್ಲಿ ಪಾಸ್ ಮಾಡಬಾರ್ದು ಅಂತ ಸಂವಿಧಾನದಲ್ಲಿ ಕೆಲವೊಂದಿಷ್ಟು ಹಿಡನ್ ಇಂಟೆನ್ಷನ್ಸ್ಗಳಿದ್ದಾವೆ, ಅದನ್ನು ಮಾತ್ರ ಫಾಲೋ ಮಾಡಬೇಕು. ಡಿಸ್ಕ್ರಿಷನರಿ ಪವರನ್ನು ಯಾವ ಸಂದರ್ಭದಲ್ಲಿ ಯೂಸ್ ಮಾಡಬೇಕು ಅಂತ ಈ ಒಂದು ಕೇಸ್ ನಡಿನಲ್ಲಿ ಸುಪ್ರೀಂ ಕೋರ್ಟ್ ಸಹ ಫೋಕಸ್ ಮಾಡೋದ್ರ ಮುಖಾಂತರ ಹೇಳ್ತಾ ಇದೆ. ಆರ್ಟಿಕಲ್ 200 ನಡಿನಲ್ಲಿ ಗವರ್ನರ್ ಅವರು ಬಿಲ್ಲನ್ನು ಅಸೆಂಟ್ ಮಾಡ್ತಾರೆ. ಈ ಒಂದು ಬಿಲ್ಲನ್ನು ಅಸೆಂಟ್ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಅವರಿಗೆ ಕೆಲವೊಂದಿಷ್ಟು ಡಿಸ್ಕ್ರಿಷನರಿ ಪವರ್ಗಳಿರ್ತವೆ. ಯಾವ ರೀತಿಯಾಗಿ ಒಂದು ಬಿಲ್ಲನ್ನು ಅಸೆಂಟ್ ಮಾಡ್ಬೋದು, ವಿತ್ ಹೋಲ್ಡ್ ಮಾಡ್ಬೋದು, ರಿಟರ್ನ್ ಮಾಡ್ಬೋದು, ಅಥವಾ ಕೆಲವೊಂದಿಷ್ಟು ಸಜೆಷನ್ಸನ್ನು ಸಹ ಕೊಡ್ಬೋದು, ಪ್ರೆಸಿಡೆಂಟ್ ಅವರ ಒಂದು ಕನ್ಸಿಡರೇಷನ್ಗೆ ಇಡ್ಬೋದು. ಇಲ್ಲಿ ವಿತ್ ಹೋಲ್ಡನ್ನು ಮಾಡೋದ್ರ ಮುಖಾಂತರ ಆ ಒಂದು ಬಿಲ್ ಎಂಡ್ ಆಗುತ್ತೆ. ಯಾವುದೇ ರೀತಿಯಾದಂಥ ಆ್ಯಕ್ಷನ್ನ ತೆಗೆದುಕೊಂಡಿಲ್ಲ, ಏನು ಆ್ಯಕ್ಟೇ ಮಾಡ್ತಾ ಇಲ್ಲ ಅಂತಂದರೆ, ಪ್ರಾಪರಾಗಿ ಇವಾಗ ನಾವು ಸಜೆಷನನ್ನು ಕೊಡೋದ್ರ ಮುಖಾಂತರ ಅಥವಾ ರಿಟರ್ನ್ ಮಾಡೋದ್ರ ಮುಖಾಂತರ ಏನಾದರೂ ಕಳಿಸಿದರೆ ಆವಾಗ ಲೆಜಿಸ್ಲೇಚರ್ ಇದನ್ನು ಕನ್ಸಿಡರ್ ಮಾಡುತ್ತೆ, ಅಥವಾ ಏನಾದರೂ ಚೇಂಜಸ್ ಬೇಕಂತಂದರೆ ಐಡೆಂಟಿಫೈ ಮಾಡುತ್ತೆ. ಆದರೆ ಇಲ್ಲಿರುವಂಥ ಸಿಚುವೇಶನ್ಸ್ಗಳಂತಂದರೆ ರಾಜ್ಯಪಾಲರು ಯಾವುದೇ ರೀತಿಯಾಗಿ ಆ್ಯಕ್ಷನನ್ನು ತೆಗೆದುಕೊಂಡಿಲ್ಲ, ವಿತ್ ಹೋಲ್ಡ್ ಮಾಡಬೇಕು ಅನ್ನುವಂಥ ಒಂದು ಡಿಸಿಷನ್ನ ತೆಗೆದುಕೊಳ್ತಾ ಇದ್ದಾರೆ. ಸೊ ಇಲ್ಲಿ ಕಾಂಪ್ಲಿಕೇಶನ್ಸ್ ಕ್ರಿಯೇಟ್ ಆಗಿದೆ ಅನ್ನುವಂಥ ಒಂದು ಪ್ರೊವಿಷನನ್ನು ನಾವು
ನಾವು ಕಾಣಬಹುದು. ಸೊ ಪ್ರೆಸೆಂಟ್ ಕಂಡೀಷನಲ್ಲಿರುವಂತಹ ಒಂದು ಸಿಚುವೇಶನ್ಸನ್ನು ನಾವು ಟ್ಯಾಕಲ್ ಮಾಡಬೇಕು ಅಂತಂದರೆ ಕೆಲವೊಂದಿಷ್ಟು ಬದಲಾವಣೆಯನ್ನು ಮಾಡಬೇಕು. ಫಾರ್ ಎಕ್ಸಾಂಪಲ್, ಇವಾಗ ವಿತ್ಹೋಲ್ಡ್ ಮಾಡುವಂಥದ್ದಿದೆ ಅಥವಾ ಯಾವುದೇ ರೀತಿಯಂಥ ಆ್ಯಕ್ಷನ್ನ ತೆಗೆದುಕೊಳ್ಬಾರ್ದು ಅಂತ ಏನಿದೆಲ್ಲ, ನಾವು ಇಲ್ಲೊಂದು ಪ್ರಾಪರ್ ಡ್ಯೂರೇಷನನ್ನು ಹಾಕಬೇಕು. ಈ ಒಂದು ಸರ್ಟನ್ ಡ್ಯೂರೇಷನ್ ಒಳಗಾಗಿ ಅವರು ಬಿಲ್ಲನ್ನು ರಿಟರ್ನ್ ಮಾಡಬೇಕು, ಅದ್ರ ಮೇಲೆ ಯಾವುದಾದ್ರೂ ಒಂದು ಆ್ಯಕ್ಷನನ್ನು ತೆಗೆದುಕೊಳ್ಬೇಕು ಅನ್ನುವಂಥ ಒಂದು ರೆಸ್ಟ್ರಿಕ್ಷನ್ಸನ್ನು ತರಬೇಕು, ಸಂವಿಧಾನಾತ್ಮಕವಾಗಿ ತಿದ್ದುಪಡಿಯನ್ನು ತರಬೇಕು ಅಂತ ಸಾಕಷ್ಟು ಚರ್ಚೆಯನ್ನು ಸಹ ನಾವು ಕಾಣ್ತಾ ಇದ್ದೀವಿ. ಮಸೂದೆಯ ಮೇಲೆ ಯಾವುದೇ ರೀತಿಯಂಥ ಆ್ಯಕ್ಷನನ್ನು ಇವತ್ತು ರಾಜ್ಯಪಾಲರು ತೆಗೆದುಕೊಳ್ಳಿಲ್ಲ ಅಂತಂದರೆ ಬಿಲ್ ಲ್ಯಾಪ್ಸ್ ಆಗುತ್ತೆ ಅಂತ ನಾವು ಎಲ್ಲಿಯೂ ಮೆನ್ಷನ್ ಮಾಡಿರೋದನ್ನು ನೋಡ್ತಾ ಇಲ್ಲ. ಅಂದರೆ ಯಾವುದೇ ರೀತಿಯಂಥ ಟೈಮ್ ಲಿಮಿಟನ್ನು ಇವತ್ತು ಪ್ರಿಸ್ಕ್ರೈಬ್ ಮಾಡಿರೋದಾಗಿ ಕಾಣ್ತಾ ಇಲ್ಲ. ಆರ್ಟಿಕಲ್ 200 ಆಗಿರ್ಬೋದು ಅಥವಾ 201 ಅಡಿನಲ್ಲಿ ಗವರ್ನರ್ ಮತ್ತು ಪ್ರೆಸಿಡೆಂಟ್ ಅವರ ಒಂದು ಅಸೆಂಟ್ಗೆ ಸಂಬಂಧಪಟ್ಟಂತೆ ನಾವು ಯಾವುದೇ ರೀತಿಯಾದಂಥ ಟೈಮ್ ಲಿಮಿಟನ್ನು ಕಾಣ್ತಾ ಇಲ್ಲ. ಆದರೆ ಗವರ್ನರ್ ಅವರಾಗಿರ್ಬೋದು ಅಥವಾ ರಾಷ್ಟ್ರಪತಿಗಳಾಗಿರ್ಬೋದು ಮಸೂದೆಯನ್ನು ವಾಪಸ್ ಕಳಿಸಿರುವಂಥ ಸಂದರ್ಭದಲ್ಲಿ ಲೆಜಿಸ್ಲೇಚರ್ ಹತ್ರ 6 ಮಂತ್ ಟೈಮ್ ಇರುತ್ತೆ. ಅಷ್ಟರೊಳಗಾಗಿ ಅವ್ರು ಏನಾದರೂ ಚೇಂಜಸ್ ಇದ್ದರೆ ಮಾಡಬೇಕಾಗತ್ತೆ. ಇಲ್ಲಿ ಗವರ್ನರ್ ಅಥವಾ ರಾಷ್ಟ್ರಪತಿಗಳಿಗೆ ಯಾವುದೇ ರೀತಿಯಂಥ ಟೈಮ್ ಲಿಮಿಟೇಷನ್ ಇರೋದಿಲ್ಲ ಅನ್ನುವಂಥ ಒಂದು ಕ್ಲಾರಿಟಿ ಆಗಿರ್ಬೋದು. ಸೊ ಈ ಒಂದು ಆರ್ಟಿಕಲ್ನ ಕೋರ್ ಇನ್ಫಾರ್ಮೇಷನ್ ಅಥವಾ ಕೋರ್ ಪರ್ಸ್ಪೆಕ್ಟಿವ್ ಅಂತಂದರೆ ಕಾನ್ಸ್ಟಿಟ್ಯೂಷನಲ್ ವಯೋಲೇಷನ್ಸನ್ನು ನಾವು ಕಾಣ್ತಾ ಇದ್ದೀವಿ. ಬಿಲ್ಲನ್ನು ಅಸೆಂಟ್ ಮಾಡುವಂಥ ಸಂದರ್ಭದಲ್ಲಿ, ಇವತ್ತು ಮಸೂದೆಯನ್ನು ಕಾಯ್ದೆಯಾಗಿ ಕನ್ವರ್ಟ್ ಮಾಡುವಂಥ ಸಂದರ್ಭದಲ್ಲಿ ಗವರ್ನರ್ ಅವರು ಪ್ರಾಪರ್ ಆಗಿರತಕ್ಕಂಥ ಒಂದು ಅಸೆಂಟನ್ನು ಕೊಡ್ತಾ ಇಲ್ಲ, ಅಂಗೀಕಾರವನ್ನು ಮಾಡ್ತಾ ಇಲ್ಲ. ಇದರಿಂದ ಸಂವಿಧಾನಾತ್ಮಕವಾಗಿರುವಂಥ ಒಂದು ಪ್ರೊವಿಷನ್ಸ್ಗಳನ್ನು ನಾವು ವಯೋಲೇಷನ್ ಮಾಡ್ತಾ ಇದ್ದೀವಿ ಅನ್ನುವಂಥದ್ದಾಗಿ ಎಂಫಸಸ್ ಮಾಡ್ತಾ ಇದ್ದಾರೆ. ಮೇನ್ಸ್ ಪರ್ಸ್ಪೆಕ್ಟಿವಲ್ಲಿ ಹಾಗೂ ಪ್ರಿಲಿಮ್ಸ್ ಪರ್ಸ್ಪೆಕ್ಟಿವಲ್ಲಿ ಗವರ್ನರ್ಗೆ ಸಂಬಂಧಪಟ್ಟಂಥ ಒಂದು ಆರ್ಟಿಕಲ್ಸ್ಗಳಾಗಿರ್ಬೋದು, ಅವರನ್ನು ಯಾವ ರೀತಿಯಾಗಿ ಅಪಾಯಿಂಟ್ ಮಾಡ್ತಾರೆ ಅನ್ನುವಂಥದ್ದಾಗಲಿ, ಅವರ ಒಂದು ಫಂಕ್ಷನ್ಸ್ಗಳು ಯಾವ ರೀತಿಯಾಗಿದೆ ಅನ್ನೋದ್ರ ಬಗ್ಗೆ ನಾವು ಕನ್ಸಿಡರ್ ಮಾಡಬೇಕಾಗುತ್ತೆ. ಇಷ್ಟು ಪಾಯಿಂಟ್ಸ್ಗಳನ್ನು ಈ ಒಂದು ಆರ್ಟಿಕಲಿಂದ ನಾವು ಮೇನ್ಸ್ ಪರ್ಸ್ಪೆಕ್ಟಿವಲ್ಲಿ ಕನೆಕ್ಟ್ ಮಾಡಿಕೊಂಡ್ರೆ ಸಾಕು. ಇಶ್ಯೂವನ್ನು ಯಾವ ರೀತಿಯಾಗಿ ಅಡ್ರೆಸ್ ಮಾಡಿದ್ದಾರೆ, ಯಾವ ರೀತಿಯಾಗಿ ಲಿಂಕ್ ಮಾಡಲಿಕ್ಕೆ ಟ್ರೈ ಮಾಡಿದ್ದಾರೆ ಅನ್ನುವಂಥ ಒಂದು ಪರ್ಸ್ಪೆಕ್ಟಿವ್. ಇದು ಹೊಸ ಇಶ್ಯೂ ಏನಲ್ಲ, ಇದು ಆಲ್ರೆಡಿ ನಾವು ಸಾಕಷ್ಟು ಬಾರಿ ಇದ್ರ ಬಗ್ಗೆ ಚರ್ಚೆ ಮಾಡಿದ್ದೀವಿ. ಇನ್ ಡೀಟೇಲ್ ಆಗಿ ನೀವು ಸ್ಟಡಿ ಮಾಡ್ತಕ್ಕಂಥ ಅವಶ್ಯಕತೆ ಏನಿಲ್ಲ. ನೀವು ಈ ಒಂದು ಆರ್ಟಿಕಲನ್ನು ಸ್ಕಿಪ್ ಮಾಡ್ಬೋದು. ಜನರಲ್ ಐಡಿಯಾ ಇದ್ದರೆ ನಿಮಗೆ ಸಾಕು. ಇನ್ ಜನರಲಿ ಗವರ್ನರ್ಗೆ ಸಂಬಂಧಪಟ್ಟಂಥ ಇಶ್ಯೂಸ್ ಬಂದಾಗ ಅವರು ಬೇಸಿಕಲಿ ಇವತ್ತು ಬಿಲ್ ರಿಲೇಟೆಡ್ ಇರತಕ್ಕಂಥ ಟೈಮ್ ಲಿಮಿಟ್ ಆಗಿರ್ಬೋದು ಅಥವಾ ವಿತ್ಹೋಲ್ಡ್ ಮಾಡಲಿಕ್ಕೆ ಯಾವುದೇ ರೀತಿಯಂಥ ಕನ್ಸಿಡ್ರೇಷನ್ ಇಲ್ಲ ಅನ್ನುವಂಥ ಆಸ್ಪೆಕ್ಟನ್ನು ಇಟ್ಕೊಂಡೇ ಕವರ್ ಮಾಡ್ತಾ ಇದ್ದಾರೆ. ಸೊ ಇನ್ ಜನರಲಿ ನೀವು ಈ ರೀತಿಯಂಥ ಆರ್ಟಿಕಲ್ಸ್ಗಳನ್ನು ಸ್ಕಿಪ್ ಮಾಡಬಹುದು. ಇನ್ನು ಮುಂದಿನ ಆರ್ಟಿಕಲ್ ಯಾವ ರೀತಿ ಆಗಿದೆ ಅಂದರೆ, ಜೆನೆಟಿಕ್ ರಿಸರ್ಚ್ ನಡಿನಲ್ಲಿ ಫ್ರೂಟ್ ಫ್ಲೈಸ್ಗಳ ಒಂದು ಕಾಂಟ್ರಿಬ್ಯೂಷನನ್ನು ಕಾಣಬಹುದು. ಹ್ಯೂಮನ್ ಸಂಬಂಧಪಟ್ಟಂತೆ ಜೀನ್ಸನ್ನು ನಾವು ಅಂಡರ್ಸ್ಟ್ಯಾಂಡ್ ಮಾಡುವಂಥ ಸಂದರ್ಭದಲ್ಲಿ ಕೆಲವೊಂದಿಷ್ಟು ಎನಿಮಲ್ಸಲ್ಲಿರುವಂತಹ ಎಕ್ಸ್ಪೆರಿಮೆಂಟನ್ನು ಕಾಣ್ತಾ ಇದ್ದೀವಿ. ಫಾರ್ ಎಕ್ಸಾಂಪಲ್, ಇವಾಗ ನಾವು ರ್ಯಾಟ್ಸ್ ಮೇಲೆ ಎಕ್ಸ್ಪೆರಿಮೆಂಟನ್ನು ಮಾಡ್ತಾ ಇರ್ತೀವಿ. ಸೊ ಯಾವ ರೀತಿಯಾಗಿ ಒಂದು ಡ್ರಗ್ ರಿಯಾಕ್ಷನನ್ನು ಮಾಡುತ್ತೆ ಅನ್ನುವಂಥದ್ದಾಗಲಿ ಅಥವಾ ಜೆನೆಟಿಕ್ ವೇರಿಯೇಷನ್ಸ್ ಯಾವ ರೀತಿಯಾಗಿ ಆಗುತ್ತೆ ಅನ್ನುವಂಥದ್ದಾಗಲಿ. ಸೊ ಇಲ್ಲಿ ಹ್ಯೂಮನ್ ಜೀನ್ಸ್ಗಳಿಗೆ ಸಂಬಂಧಿಸಿದಂಥ ಒಂದು ಸಿಮಿಲ್ಯಾರಿಟೀಸನ್ನು ನಾವು ಕನ್ಸಿಡರ್ ಮಾಡುವಾಗ ಡ್ರಾಸೋಫಿಲಾ ಯಾವ ರೀತಿಯಾಗಿ ಸಪೋರ್ಟನ್ನು ಮಾಡ್ತಾ ಇದೆ. ನಾವು ಯಾಕೆ ಈ ಒಂದು ಎನಿಮಲನ್ನು ಚೂಸ್ ಮಾಡಬೇಕು, ಕೆಲವೊಂದಿಷ್ಟು ಬಿಹೇವಿಯರಲ್ ಪ್ಯಾಟರ್ನನ್ನು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋದ್ರಲ್ಲಿ ಈ ಒಂದು ಇನ್ಸೆಕ್ಟ್ ಯಾವ ರೀತಿಯಾಗಿ ಸಹಕಾರಿ ಆಗಿದೆ ಅನ್ನೋದ್ರ ಬಗ್ಗೆ ಇಲ್ಲಿ ಎಂಫಸಸ್ ಮಾಡ್ತಾ ಇದ್ದಾರೆ. ಮೈಕ್ರೋ ಡೀಟೇಲ್ಸ್ಗಳು ನಮಗೆ ಎಕ್ಸಾಮಿನೇಷನ್ ಪರ್ಸ್ಪೆಕ್ಟಿವಲ್ಲಿ ಇಂಪಾರ್ಟೆಂಟ್ ಆಗೋದಿಲ್ಲ. ಔಟ್ಕಮ್ ಯಾವ ರೀತಿಯಾಗಿರುತ್ತೆ ರಿಸರ್ಚಲ್ಲಿ ಅದು ನಮಗೆ ಇಂಪಾರ್ಟೆಂಟ್. ಇದರಿಂದ ಬೆನಿಫಿಟ್ ಯಾವ ರೀತಿಯಾಗಿರುತ್ತೆ, ಹ್ಯೂಮನ್ ಬೀಯಿಂಗ್ಗೆ ಯಾವ ರೀತಿಯಾದಂಥ ಬೆನಿಫಿಟನ್ನು ತರಲಿಕ್ಕೆ ಸಾಧ್ಯತೆ ಇದೆ ಅನ್ನೋದ್ರ ಬಗ್ಗೆ ರಿಸರ್ಚಲ್ಲಿ ನಾವು ಇದನ್ನು ಯಾವ ರೀತಿಯಾಗಿ ಯೂಸ್ ಮಾಡ್ಕೋತಾ ಇದ್ದೀವಿ, ಯುಟಿಲಿಟಿ ಯಾವ ರೀತಿಯಾಗಿದೆ ಅನ್ನೋದ್ರ ಮೇಲೆ ಫೋಕಸನ್ನು ಮಾಡಬೇಕು. ಸೊ ಫ್ರೂಟ್ ಫ್ಲೈಸ್ಗಳು ಇವತ್ತು ಯಾವ ಕ್ಲಾಸ್ಗೆ ಬಿಲಾಂಗ್ ಆಗುತ್ತೆ ಅಂತಂದರೆ ಡಿಪ್ತೇರಾ ಅನ್ನುವಂಥ ಕ್ಲಾಸ್. 2 ವಿಂಗ್ಗಳನ್ನು ಹೊಂದಿರುವಂಥದ್ದು, ಒಂದು ಪೇರ್ ವಿಂಗನ್ನು ಹೊಂದಿರುತ್ತಲ್ಲ. ಸೊ ಇದನ್ನು ನಾವು ಡಿಪ್ತೇರಾ ಅಂತ ಕರಿತಾ ಇದ್ದೀವಿ. ಕೇವಲ 2 ವಿಂಗ್ಸ್ಗಳಿರುತ್ತೆ. ಹಾಗಾಗಿ ಇದನ್ನು ನಾವು ಡಿಪ್ತೇರಾ ಕ್ಲಾಸಲ್ಲಿ ಕ್ಲಾಸಿಫೈ ಮಾಡ್ತೀವಿ. ಇಲ್ಲಿ ನಾವು ಮಸ್ಕಿಟೋಸ್ಗಳನ್ನು ಸಹ ಕಾಣುವಂಥದ್ದು. ಇವತ್ತು ಇನ್ಸೆಕ್ಟ್ಸ್ಗಳು ಯಾವ ಒಂದು ಫೈಲಮ್ಗೆ ಬಿಲಾಂಗ್ ಆಗುತ್ತೆ ಅನ್ನುವಂಥದ್ದನ್ನು ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ. ಇನ್ವರ್ಟಿಬ್ರೇಟ್ಸಲ್ಲಿ ನಾವು ಫೈಲಾ ಅಂತ ಏನು ಸೆಗ್ರಿಗೇಟ್ ಮಾಡ್ತೀವಿ, ಇದರಲ್ಲಿ ಯಾವ ಒಂದು ಫೈಲಮ್ ನಡಿನಲ್ಲಿ ನಾವು ಇನ್ಸೆಕ್ಟ್ಸನ್ನು ನಾವು ಕಾಣ್ತಾ ಇದ್ದೀವಿ ಅಂತ ಕಮೆಂಟ್ ಸೆಕ್ಷನಲ್ಲಿ ನೀವೇ ಮೆನ್ಷನ್ ಮಾಡಬೇಕು. ಇವತ್ತು ಇನ್ಸೆಕ್ಟ್ಸ್ಗಳು ಬೆಸ್ಟ್ ಪಾಲಿನೇಟರ್ಸ್ ಆಗಿ ಆ್ಯಕ್ಟ್ ಮಾಡ್ತವೆ. ಪ್ಲಾಂಟ್ಸ್ಗಳ ಒಂದು ಗ್ರೋತ್ಗೆ ಹೆಚ್ಚಿನ ಒಂದು ಕಾಂಟ್ರಿಬ್ಯೂಷನನ್ನು ಮಾಡ್ತಾ ಇದ್ದಾವೆ. ಜೊತೆಗೆ ಇವತ್ತು ಆನಿಮಲ್ಸ್ಗಳು ಡಿಕೆ ಆಗಬೇಕು ಅಂತಂದರೆ ಕೆಲವೊಂದಿಷ್ಟು ಇನ್ಸೆಕ್ಟ್ಸ್ಗಳು ಸಹ ಸಹಕಾರಿಯಾಗುತ್ತೆ. ಡೆಡ್ ಆನಿಮಲ್ಸ್ಗಳು ಡಿಕಂಪೋಸ್ ಆಗೋದ್ರಲ್ಲೂ ಸಹ ಆನಿಮಲ್ಸ್ಗಳ ಒಂದು ಕಾಂಟ್ರಿಬ್ಯೂಷನನ್ನು ಕಾಣಬಹುದು. ಇವಾಗ ಈ ಒಂದು ಇನ್ಸೆಕ್ಟ್ಸ್ಗಳ ಮುಖಾಂತರ ಹ್ಯೂಮನ್ ಜೀನನ್ನು ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳಿಕ್ಕೆ ಮುಂದಾಗಿದ್ದೀವಿ ಅಂತ ಮಾಡರ್ನ್ ಮೆಡಿಕಲ್ ರಿಸರ್ಚ್ ಏನು ಹೇಳುತ್ತೆ ಅಂದರೆ, ನಾವು ಈ ಒಂದು ಫ್ರೂಟ್ ಫ್ಲೈಸ್ಗಳಲ್ಲಿ ಇರ್ತಕ್ಕಂಥ ಒಂದು ಜೀನ್ಸನ್ನು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋದಾಗಲಿ, ಆನಿಮಲ್ ಆರ್ಗ್ಯಾನಿಸಮ್ಸ್ಗಳ ಜೀನ್ ಯಾವ ರೀತಿಯಾಗಿ ವರ್ಕ್ ಆಗುತ್ತೆ ಅಂತ. ಫ್ರೂಟ್ ಫ್ಲೈ ಅಂದರೂ ಒಂದೇ, ಡ್ರಾಸೋಫಿಲಾ ಅಂದರೂ ಒಂದೇ. ಕಾಮನ್ ಆಗಿ ಇದನ್ನು ಫ್ರೂಟ್ ಫ್ಲೈ ಅಂತ ಕರಿತಾ ಇದ್ದೀವಿ. ಕನ್ನಡದಲ್ಲಿ ನಾವು ನೊರ್ಜು ಅಂತ ಏನು ಕರಿತಾ ಇದ್ದೀವಲ್ಲ, ಸೊ ಅದೇ ಡ್ರಾಸೋಫಿಲಾ. ಇದರ ಒಂದು ಇಂಪಾರ್ಟೆನ್ಸ್ ಏನಿದೆ ಅಂದರೆ, ನಾವು ಜೀನೋಮನ್ನು ಅಂಡರ್ಸ್ಟ್ಯಾಂಡ್ ಮಾಡ್ಕೋತಾ ಇದ್ದೀವಿ. ಇದರಲ್ಲಿರ್ತಕ್ಕಂಥ ಜೆನೆಟಿಕ್ ಕೋಡಿಂಗ್ ಯಾವ ರೀತಿಯಾಗಿದೆ, ಇದು ಮಾನವನಲ್ಲಿರುವಂಥ ಕೆಲವೊಂದಿಷ್ಟು ಜೀನ್ಸ್ಗಳಿಗೆ
ಸಿಮಿಲಾರಿಟೀಸನ್ನು ತೋರಿಸ್ತಾ ಇರೋದ್ರಿಂದ, ಸೇಮ್ ಮೆಕ್ಯಾನಿಸಮ್ ಇರ್ತಾ ಇರೋದ್ರಿಂದ, ಸೇಮ್ ಪ್ರೋಸೆಸ್ ಇನ್ವಾಲ್ವ್ ಆಗ್ತಾ ಇರೋದ್ರಿಂದ ನಾವು ಈ ಒಂದು ಆರ್ಗ್ಯಾನಿಸಮಲ್ಲಿ ಸ್ಟಡಿಯನ್ನು ಮಾಡ್ಬೋದು. ಇಲ್ಲಿ ಕಾಂಪ್ಲೆಕ್ಸ್ ಆಗಿರತಕ್ಕಂಥ ಇಶ್ಯೂಸನ್ನು ಅಡ್ರೆಸ್ ಮಾಡಲಿಕ್ಕೆ ಆಗೋದಿಲ್ಲ. ಫಾರ್ ಎಕ್ಸಾಂಪಲ್, ಇವಾಗ ಅಲ್ಝೈಮರ್ ಡಿಸೀಸನ್ನು ಸ್ಟಡಿ ಮಾಡೋದಾಗಲಿ, ಅಥವಾ ಇಲ್ಲಿ ಪರ್ಸ್ನಾಲಿಟಿ ಯಾವ ರೀತಿಯಾಗಿ ಲಾಸ್ ಆಗುತ್ತೆ ಅಂತ ನಮಗೆ ಸ್ಟಡಿ ಮಾಡಲಿಕ್ಕೆ ಆಗೋದಿಲ್ಲ. ಮಿನಿ ಹ್ಯೂಮನ್ಸ್ ಅಂತ ನಾವು ಕರೀಲಿಕ್ಕಾಗಲ್ಲ. ಕೆಲವೊಂದಿಷ್ಟು ಫೀಚರ್ಸ್ಗಳನ್ನು, ಫಾರ್ ಎಕ್ಸಾಂಪಲ್ ಇವಾಗ ನ್ಯೂರಾನ್ಸ್ಗಳು ಯಾವ ರೀತಿಯಾಗಿ ಡೈ ಆಗುತ್ತೆ, ಡಿಸೀಸ್ಗಳು ಯಾವ ರೀತಿ ಆಗ್ತಕ್ಕಂಥ ಒಂದು ಸಾಧ್ಯತೆ ಇರುತ್ತೆ, ಈ ರೀತಿಯಂಥ ಗ್ಯಾಪ್ ಏನಿರುತ್ತಲ್ಲ ಅದನ್ನು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳಿಕ್ಕೆ ನಮಗೆ ಇದು ಸಹಕಾರಿ ಆಗುತ್ತೆ ಅಂತ. ಇದರ ಒಂದು ಲೈಫ್ ಸ್ಪ್ಯಾನ್ ತುಂಬ ಕಡಿಮೆ ಇರೋದ್ರಿಂದ, ಹಾಗೂ ಇದನ್ನು ನಾವು ಈಸಿಯಾಗಿ ಪ್ರೊಡ್ಯೂಸ್ ಮಾಡ್ಬೋದು. ಲ್ಯಾಬ್ಗಳಲ್ಲಿ ಎಷ್ಟು ಈಸಿಯಾಗಿ ಈ ಒಂದು ಡ್ರಾಸೋಫಿಲಾನ ಪ್ರೊಡ್ಯೂಸ್ ಮಾಡ್ತಾರೆ ಅಂತಂದರೆ, ಇವಾಗ ಬನಾನಾ ಇರುತ್ತಲ್ಲ, ಆ ಬನಾನಾವನ್ನು ಇಡೋದ್ರ ಮುಖಾಂತರ ಡ್ರಾಸೋಫಿಲಾ ಅಟ್ರಾಕ್ಟ್ ಆಗುತ್ತೆ. ಇದರಿಂದ ಹೆಚ್ಚು ಮಲ್ಟಿಪ್ಲಿಕೇಶನ್ ಆಗುತ್ತೆ. ಇಮಿಡಿಯೇಟಾಗಿ ಇದರ ಒಂದು ಪ್ರೊಡಕ್ಷನ್ ಇರೋದ್ರಿಂದ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳಿಕ್ಕೆ ಆಗಿರ್ಬೋದು, ಅಥವಾ ಕಾಸ್ಟ್ ಎಫೆಕ್ಟಿವ್ನೆಸ್ಸನ್ನು ಕನ್ಸಿಡರ್ ಮಾಡಿದರೆ ತುಂಬ ಈಸಿಯಾಗಿ ವರ್ಸಟೈಲ್ ವೇನಲ್ಲಿ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೋದು, ರಿಸರ್ಚನ್ನು ಮಾಡ್ಬೋದು, ಸೈಂಟಿಫಿಕ್ ಡಿಸ್ಕವರೀಸ್ಗಳನ್ನು ಫಾಸ್ಟಾಗಿ ಮಾಡ್ಬೋದು. ಯಾಕೆಂದರೆ ಲೈಫ್ ಸ್ಪ್ಯಾನ್ ತುಂಬ ಇಲ್ಲಿ ಕಡಿಮೆ ಇರುತ್ತೆ. ಕೆಲವೊಂದಿಷ್ಟು ಡಿಸಾರ್ಡರ್ಸ್ಗಳು ಯಾವ ರೀತಿಯಾಗಿ ಜೆನೆಟಿಕಲಿ ಬರ್ತಾ ಇದೆ, ಒಂದು ಜನ್ರೇಷನಿಂದ ಒಂದು ಜನ್ರೇಷನ್ಗೆ ಸ್ಪ್ರೆಡ್ ಆಗ್ತಾ ಇದೆ. ಜೆನೆಟಿಕ್ ಡಿಸೀಸಸ್ಗಳನ್ನು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳಿಕ್ಕೂ ಸಹ ಈ ಒಂದು ರಿಸರ್ಚ್ ಸಹಕಾರಿ ಆಗುತ್ತೆ ಅಂತ. ಫಾರ್ ಎಕ್ಸಾಂಪಲ್, ಇವಾಗ ಜೀನ್ ಕ್ಲೋನಿಂಗ್ ಆಗಿರ್ಬೋದು, ಅಥವಾ ಜೀನ್ ನೆಟ್ವರ್ಕ್ಸ್ಗಳು ಯಾವ ರೀತಿಯಾಗಿರುತ್ತೆ, ಡೆವಲಪ್ಮೆಂಟಲ್ ಆಸ್ಪೆಕ್ಟ್ಸ್ಗಳು ಯಾವ ರೀತಿಯಾಗಿ ಇರುತ್ತೆ, ಒಂದು ಆರ್ಗ್ಯಾನಿಸಮ್ಸ್ ಮೇಲೆ ಜೀನ್ಸ್ಗಳು ಯಾವ ರೀತಿ ಅಂತ ಇಂಪ್ಯಾಕ್ಟನ್ನು ಮಾಡ್ತಾ ಇದ್ದಾವೆ, ಇನ್ಹೆರಿಟೆಡ್ ಡಿಸೀಸಸ್ಗಳನ್ನು ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳಿಕ್ಕೆ ಫ್ರೂಟ್ ಫ್ಲೈ ಅಥವಾ ಡ್ರಾಸೋಫಿಲಾವನ್ನು ಚೂಸ್ ಮಾಡ್ಕೊಂಡಿದ್ದಾರೆ ಅನ್ನುವಂಥ ಒಂದು ಪಾಯಿಂಟನ್ನು ಈ ಒಂದು ಆರ್ಟಿಕಲಿಂದ ನಾವು ಕನ್ಸಿಡರ್ ಮಾಡ್ಬೋದು. ಇಷ್ಟು ಪಾಯಿಂಟನ್ನು ಎಕ್ಸಾಮಿನೇಷನ್ ಪರ್ಸ್ಪೆಕ್ಟಿವ್ಲಿ, ಅದರಲ್ಲೂ ಪ್ರಿಲಿಮ್ಸಲ್ಲಿ ನಾವು ಕನ್ಸಿಡರ್ ಮಾಡಿದರೆ ಸಾಕಾಗುತ್ತೆ. ಇವತ್ತಿನ ಕ್ವಶನ್ ಆಫ್ ದ ಡೇ ಸೆಕ್ಷನ್ ಅಡಿನಲ್ಲಿ ಗ್ರೀನ್ ಹೈಡ್ರೋಜನ್ಗೆ ಸಂಬಂಧಪಟ್ಟಂಥ ಕ್ವಶನನ್ನು ಕೊಡಲಾಗಿದೆ. 2023 ಪ್ರಿಲಿಮಿನರಿ ಎಕ್ಸಾಮಿನೇಷನಲ್ಲಿ ಕೇಳಿರುವಂಥ ಕ್ವಶನ್ ಇದು. ಗ್ರೀನ್ ಹೈಡ್ರೋಜನ್ಗೆ ಸಂಬಂಧಿಸಿದಂತೆ ಸಾಕಷ್ಟು ಆರ್ಟಿಕಲ್ಸ್ಗಳನ್ನು ನಾವು ಚರ್ಚೆ ಮಾಡ್ತಾ ಬಂದಿದ್ದೀವಿ. ರಿನ್ಯೂಯಬಲ್ ಎನರ್ಜಿ ರಿಲೇಟೆಡ್ ಇರುವಂಥ ಫೋಕಸನ್ನು ಮಾಡುವಂಥ ಸಂದರ್ಭದಲ್ಲೂ ಸಹ ಗ್ರೀನ್ ಹೈಡ್ರೋಜನ್ ಕವರ್ ಆಗ್ತಾ ಬಂದಿದೆ. ಈ ಒಂದು ಗ್ರೀನ್ ಹೈಡ್ರೋಜನ್ನ ಅಪ್ಲಿಕೇಶನ್ ಯಾವ ರೀತಿಯಾಗಿದೆ, ಇದನ್ನು ಯಾವ ರೀತಿಯಾಗಿ ನಾವು ಬಳಕೆ ಮಾಡ್ಕೋಬಹುದು ಅನ್ನುವಂಥದ್ದಾಗಿ ಇಲ್ಲಿ ಸ್ಟೇಟ್ಮೆಂಟ್ಸ್ಗಳನ್ನು ಕೊಟ್ಟಿದ್ದಾರೆ. ಮೊದಲ ಸ್ಟೇಟ್ಮೆಂಟ್ ಯಾವ ರೀತಿಯಾಗಿದೆ ಅಂದರೆ, ಇಂಟರ್ನಲ್ ಕಂಬಷನ್ ಪ್ರೊಸೆಸ್ಸಲ್ಲಿ ನಾವು ಇದನ್ನು ಡೈರೆಕ್ಟ್ಲಿ ಫ್ಯೂಯಲ್ ಆಗಿ ಬಳಕೆ ಮಾಡ್ಕೋಬೋದಾ ಅನ್ನುವಂಥದ್ದಾಗಿ ಕೇಳಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಆರ್ಟಿಕಲನ್ನು ನಾವು ಡಿಸ್ಕಸ್ ಮಾಡಿದ್ವಿ. ಸ್ಟೀಲ್ ಇಂಡಸ್ಟ್ರೀಸ್ನಲ್ಲಿ ನಾವು ಗ್ರೀನ್ ಹೈಡ್ರೋಜನನ್ನು ಬಳಕೆ ಮಾಡಲಿಕ್ಕೆ ಆಗುತ್ತಾ, ಕೋಲನ್ನು ನಾವು ಬಳಕೆ ಮಾಡ್ಕೋತಾ ಇದ್ದೀವಿ, ಗುಡ್ ಕ್ವಾಲಿಟಿಯಾಗಿರುವಂಥ ಒಂದು ಸ್ಟೀಲನ್ನು ಪಡ್ಕೋಬೇಕು ಅಂತಂದರೆ ಕೋಲನ್ನು ಯೂಸ್ ಮಾಡ್ತಾ ಇದ್ದೀವಿ. ಕಂಬಷನ್ ಪ್ರೊಸೆಸ್ಸಲ್ಲಿ ಕೋಲ್ನ ಒಂದು ಕಾಂಟ್ರಿಬ್ಯೂಷನನ್ನು ನೋಡಿದ್ವಿ. ಇದನ್ನು ರಿಪ್ಲೇಸ್ ಮಾಡಲಿಕ್ಕೆ ಆಗುತ್ತಾ ಅನ್ನುವಂಥ ಕೆಲವೊಂದಿಷ್ಟು ಎವಿಡೆನ್ಸನ್ನು ಸಹ ನಾವು ಡಿಸ್ಕಸ್ ಮಾಡಿದ್ದೀವಿ. ಡೈರೆಕ್ಟಾಗಿ ಯೂಸ್ ಮಾಡಲಿಕ್ಕೆ ಆಗುತ್ತಾ ಅನ್ನುವಂಥದ್ದಾಗಲಿ, ಯಾವ ರೀತಿ ಅಂತ ರಿಸರ್ಚ್ ಇದೆ ಅಂತ ಇದು ಆಲ್ರೆಡಿ ನಾವು ಆರ್ಟಿಕಲಲ್ಲಿ ರೀಸೆಂಟಾಗಿ ಡಿಸ್ಕಷನನ್ನು ಮಾಡಿದ್ದೀವಿ. ಇನ್ನು ಸೆಕೆಂಡ್ ಸ್ಟೇಟ್ಮೆಂಟಲ್ಲಿ ಹೀಟ್ ಅಥವಾ ಪವರ್ ಜನರೇಷನ್ ಮಾಡುವಂಥ ಸಂದರ್ಭದಲ್ಲಿ ನ್ಯಾಚುರಲ್ ಗ್ಯಾಸನ್ನು ಫ್ಯೂಯಲ್ ಆಗಿ ಬಳಕೆ ಮಾಡ್ಕೋತಾ ಇದ್ದೀವಲ್ಲ, ಈ ಒಂದು ನ್ಯಾಚುರಲ್ ಗ್ಯಾಸೊಂದಿಗೆ ಗ್ರೀನ್ ಹೈಡ್ರೋಜನನ್ನು ಬ್ಲೆಂಡ್ ಮಾಡಬಹುದು ಅನ್ನುವಂಥದ್ದಾಗಿ, ಹಾಗೂ ಹೈಡ್ರೋಜನ್ ಫ್ಯೂಯಲ್ ಸೆಲ್ಸ್ಗಳ ತಯಾರಿಕೆಯಲ್ಲಿ ಗ್ರೀನ್ ಹೈಡ್ರೋಜನನ್ನು ಬಳಕೆ ಮಾಡ್ತಾರೆ ಅನ್ನುವಂಥ ಸ್ಟೇಟ್ಮೆಂಟನ್ನು ಕಾಣ್ಬೋದು. ಈ 3 ಸ್ಟೇಟ್ಮೆಂಟ್ಸ್ಗಳಲ್ಲಿ ಎಷ್ಟು ಸ್ಟೇಟ್ಮೆಂಟ್ಸ್ಗಳು ಕರೆಕ್ಟ್ ಆಗಿದೆ ಅನ್ನೋದನ್ನು ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ.